ಪರಮ ಪೂಜ್ಯರಾಗಿರತಕ್ಕಂತಹ ಶ್ರೀಪಾದರಾಜ ಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶ್ರದ್ಧೆ ಭಕ್ತಿ ಗೌರವದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಶ್ರೀಪಾದರಾಜರ ಪರಂಪರೆಯಲ್ಲಿ ಯತಿಗಳಿಗೆ ಯತೀಶ್ವರರುಗಳಿಗೆ ಜಗದ್ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಶ್ರೀಪಾದರಾಜರ ಪ್ರವಾಹದಲ್ಲಿ ವ್ಯಾಸರಾಜರ ಪ್ರವಾಹದಲ್ಲಿ ಹರಿದು ಬಂದಿರತಕ್ಕಂಥ ಸಕಲ ಹರಿದಾಸ ಕೂಟಕ್ಕೆ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸ್ತಾ ಶ್ರೀಪಾದರಾಜರ ಆರಾಧನಾ ಸಂದರ್ಭ ಬಂತು ಅಂದರೆ ಜಗತ್ತಿನ ಎಲ್ಲ ಪ್ರತಿಭಾವಂತರನ್ನು ವಿದ್ವನ್ಮಣಿಗಳನ್ನು ವಿದ್ವಾಂಸರನ್ನು ಪಂಡಿತರನ್ನು ಕರೆಸಿ ವಿಶ್ವವೇದಿಕೆಯ ಮೇಲೆ ಅವರನ್ನು ಆಸೀನರನ್ನಾಗಿ ಮಾಡಿ ಅವರಲ್ಲಿರತಕ್ಕಂಥ ಪ್ರತಿಭೆಯನ್ನು ಸಂಗೀತವನ್ನು ಸಾಹಿತ್ಯವನ್ನು ವಿದ್ವತ್ ಶ್ರೀಮಂತಿಕೆಯನ್ನು ಧೀಮಂತಿಕೆಯನ್ನು ಪ್ರವಚನಗಳ ಮೂಲಕ ಮತ್ತು ಸಂಗೀತ ಸಮಾರಾಧನೆಗಳ ಮೂಲಕ ಉಪನ್ಯಾಸಗಳ ಮೂಲಕ ಜಗತ್ತಿನ ಎಲ್ಲ ಶ್ರೋತೃವರ್ಗಕ್ಕೆ ತೋರಿಸ್ತಾ ಇರತಕ್ಕಂಥವ್ರು ಕೊಡಿಸ್ತಾ ಇರತಕ್ಕಂಥ ಮಹಾಸ್ವಾಮಿಗಳು ಅಂದರೆ ಮಹಾನುಭಾವರು ನಮ್ಮ ಅಮೆರಿಕಾದ ಡೆಟ್ರಾಯ್ಟ್ನ ನಾಗೂರ್ ಶ್ರೀನಿವಾಸ್ ಅವರು ವ್ಯಾಸರಾಜರ ಮತ್ತು ಶ್ರೀಪಾದರಾಜರ ಮಠಗಳಿಗೆ ವ್ಯಾಸರಾಜರಿಗೆ ಮತ್ತು ಶ್ರೀಪಾದರಾಜರಿಗೆ ಸಲ್ಲಿಸಿರತಕ್ಕಂಥ ಕೊಡುಗೆ ಶತಮಾನದ ದೊಡ್ಡ ಕೊಡುಗೆ ಅದು. It is a century contribution that he has made to Vyasaraja Swamiji and Sripadaraja Swamiji. ಭಾರತದ ಧಾರ್ಮಿಕ ಆಧ್ಯಾತ್ಮಿಕ ಭೂಪಟದಲ್ಲಿ ಕರ್ನಾಟಕದ ವ್ಯಾಸರಾಜ ಮಠಕ್ಕೆ ಶ್ರೀಪಾದರಾಜ ಮಠಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಘನವಾಗಿರತಕ್ಕಂಥ ಸ್ಥಾನ ಇದೆ ಅನ್ನೋದನ್ನು ಜಗತ್ತಿನ ನಾನಾ ಭಾಗಗಳ ಜನರಿಗೆ ಸ್ಪಷ್ಟವಾಗಿ ಶುಭ್ರವಾಗಿ ಝಳ ಗೊತ್ತಾಗುವ ಹಾಗೆ ತೋರಿಸಿರತಕ್ಕಂಥವರು ನಮ್ಮ ನಾಗೂರ್ ಶ್ರೀನಿವಾಸ್ ಅವರು ಶ್ರೀಪಾದರಾಜರ ಆರಾಧನೆ ಬಂತು ಅಂದರೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಒಂದು ವಾರ 10 ದಿನಗಳ ಕಾಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ 2025ರ ಈ ಒಂದು ಆರಾಧನೆಯ ಸುಸಂದರ್ಭದಲ್ಲಿ ಪವಿತ್ರ ಸಂದರ್ಭದಲ್ಲಿ ಶ್ರೀಪಾದರಾಜರ ಬಗ್ಗೆ 4 ಮಾತುಗಳನ್ನು ನಾನು ಈ ವಿಡಿಯೋ ಮೂಲಕ ಹಂಚಿಕೊಳ್ಳೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲು ಡೆಟ್ರಾಯ್ಟ್ ನಾಗೂರ್ ಶ್ರೀನಿವಾಸ್ ಅವರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು, ಧನ್ಯವಾದಗಳು. 5 ಶತಮಾನದ ಹಿಂದೆ ಶಾಸ್ತ್ರ ಪ್ರಪಂಚದ ಉತ್ತುಂಗ ಶೃಂಗವೆನಿಸಿರತಕ್ಕಂಥವರು, ವಿಜಯನಗರದ ಸರ್ವಾಂಗೀಣ ಅಭ್ಯುದಯಕ್ಕೆ ಕಾರಣ ಪುರುಷರಾಗಿದ್ದಂಥವರು, ಯುಗ ಪುರುಷರಾಗಿದ್ದಂಥ ವ್ಯಾಸರಾಜ ಸ್ವಾಮಿಗಳವರಿಗೆ ಯಾರಾದರೂ ನಿಮ್ಮ ಗುರುಮಠ ಯಾವುದು ಸ್ವಾಮಿ, ನಿಮ್ಮ ಪ್ರೇರಣಾ ಕ್ಷೇತ್ರ ಯಾವುದು ಸ್ವಾಮಿ, ನಿಮ್ಮ ಅಭ್ಯಾಸದ ಅಧ್ಯಯನದ ಕ್ಷೇತ್ರ ಯಾವುದು ಸ್ವಾಮಿ, ಬಾಲ್ಯದ ನಿಮ್ಮ ತಪೋಸಿದ್ಧಿ ಪಡೆದಿದ್ದೆಲ್ಲಿ ಸ್ವಾಮಿ ಅಂತ ಕೇಳಿದರೆ ಅವರು ತೋರಿಸ್ತಾ ಇದ್ದಿದ್ದು ಒಂದೇ ಒಂದು, ನನ್ನ ತವರು ಮನೆ, ನನ್ನ ಪ್ರವರ್ತಕ ಮಠ, ನನ್ನ ಅಧ್ಯಯನ ಮಠ, ಮುಳುಬಾಗಿಲಿನ ನರಸಿಂಹತೀರ್ಥ ಶ್ರೀಪಾದರಾಜ ಮಠ. ಶ್ರೀಪಾದರಾಜ ಮಠ ಅಂತಂದರೆ ಸಂಗೀತಕ್ಕೆ, ನೃತ್ಯಕ್ಕೆ, ಭಜನೆಗೆ ಅದ್ಭುತ ಕೊಡುಗೆ ಕೊಟ್ಟಿರತಕ್ಕಂಥ ಕಲಾವಿದರನ್ನು, ಸಂಗೀತಗಾರರನ್ನು, ಸಾಹಿತ್ಯವಂತರನ್ನು, ಧೀಮಂತರನ್ನು, ಶ್ರೀಮಂತರನ್ನು, ಹಣವಂತರನ್ನು, ಗುಣವಂತರನ್ನು, ಎಲ್ಲಕ್ಕಿಂತ ಹೆಚ್ಚು ವಿದ್ವಾಂಸರನ್ನು ಪ್ರೋತ್ಸಾಹ ಮಾಡಿರತಕ್ಕಂಥ ಮಠ ಶ್ರೀಪಾದರಾಜ ಮಠ. ಅಲ್ಲಿವರೆಗೂ ಎಲ್ಲ ಆಧ್ಯಾತ್ಮಿಕ ವಿಚಾರಗಳು, ವೇದ ಉಪನಿಷತ್ತುಗಳ ಒಳ ವಿಚಾರಗಳು, ಹೂರಣೆಗಳು, ತೋರಣೆಗಳು ಸಂಸ್ಕೃತದಲ್ಲಿ ಇದ್ದು ಜನಸಾಮಾನ್ಯರಿಗೆ ಅವುಗಳು ಲಭ್ಯ ಇಲ್ಲದೇ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ಲಲಿತ, ಸುಂದರ, ಸಹಜ, ಸರಳ ಕನ್ನಡ ಭಾಷೆಯಲ್ಲಿ ಶ್ರೇಷ್ಠ ಉತ್ಕೃಷ್ಟ ವಿಚಾರಗಳನ್ನು ಕೀರ್ತನ ರೂಪದಲ್ಲಿ ಹೊರಹಾಕಿ ಸಮಾಜಕ್ಕೆ ನೀಡಿರತಕ್ಕಂಥ ಪ್ರಪ್ರಥಮ ಮಠ ಮುಳುಬಾಗಿಲಿನ ಶ್ರೀಪಾದರಾಜ ಮಠ. ದಾಸ ಸಾಹಿತ್ಯ ಪ್ರವರ್ತಕರಾಗಿರತಕ್ಕಂಥ ಶ್ರೀಪಾದರಾಜರು ಭಕ್ತ ಜನತೆಯ ಕಾಮಧೇನು, ಭಜಕ ಜನತೆಯ ಕಲ್ಪವೃಕ್ಷ. ಯಾರು ಮುಳುಬಾಗಿಲಿಗೆ ಹೋಗಿ ನರಸಿಂಹತೀರ್ಥಕ್ಕೆ ಹೋಗಿ ಅಲ್ಲಿಂದ ಮಂತ್ರಾಕ್ಷತೆ ಪಡ್ಕೊಂಡಿದ್ದಾರೆ, ಶ್ರೀಪಾದರಾಜರ ಬೃಂದಾವನ ದರ್ಶನ ಮಾಡಿದ್ದಾರೆ, ಶ್ರೀಪಾದರಾಜರಿಂದ ಅನುಗ್ರಹಿತರಾಗಿದ್ದಾರೆ, ಅವರು ಇಹ ಪರಗಳಲ್ಲಿ ಉದ್ಧಾರವಾಗಿ ಹೋಗಿದ್ದಾರೆ. ಇಲ್ವಲ್ಲ ಸ್ವಾಮಿ ಈಗ ಶ್ರೀಪಾದರಾಜರು ಅಂದರೆ ಅಪ್ಪ ಅವರಿಲ್ಲ ಕಣೋ, ಅವರ ಒಂದೊಂದು ದೇವರ ನಾಮನೋ ಭಗವಂತನ ಸಾಕ್ಷಾತ್ಕಾರ ಮಾಡಿಸುತ್ತಲ್ಲಪ್ಪ, ಅದಕ್ಕಿಂತ ಇದೇನು ಬೇಕೋ ರಾಜ. ಅಂಥ ಮಹಾನುಭಾವರ ಪರಂಪರೆಯಲ್ಲಿ ಅತಿರಥ ಮಹಾರಥಃ ದಿಗ್ಗಜಗಳು ಪೀಠಾಧಿಪತಿಗಳಾಗಿ ಬಂದು ಶ್ರೀಪಾದರಾಜ ಮಠದ ಕೀರ್ತಿಯನ್ನು ದೇಶೋ ವಿಶಾಲ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಆ ಶ್ರೀಪಾದರಾಜ ಮಠ ನರಸಿಂಹತೀರ್ಥ ಮುಳಬಾಗಿಲಿನ ಆ ಗುಹೆಯಲ್ಲಿ ಅಧ್ಯಯನ ಮಾಡಿರತಕ್ಕಂಥ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ಷಟ್ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯತಕ್ಕಂಥ ಅಧ್ಯಾಯದ ಅದ್ಭುತ ಸಾಮ್ರಾಜ್ಯ ಅಂತ ಮಾಡಿದರು ತಮ್ಮ ಅನುಗ್ರಹದಿಂದ, ಆಶೀರ್ವಾದದಿಂದ. ಮುಳುಬಾಗಿಲಿನ ನರಸಿಂಹತೀರ್ಥ ಅಂದರೆ ಶ್ರೀಪಾದರಾಜರು. ಶ್ರೀಪಾದರಾಜರ ಸ್ಮರಣೆ ಅಂದರೆ ಕುಲಕೋಟಿ ಉದ್ಧರಣೆ. ಯಾರಿಗೆ ಸಮೃದ್ಧಿ ಬೇಕು, ಸಂತೃಪ್ತಿ ಬೇಕು, ಸಂತೋಷ ಬೇಕು, ಸಮಾಧಾನ ಬೇಕು, ಸೇವಾ ಮನೋಭಾವ ಬೇಕು, ಸತ್ಸಂಕಲ್ಪ ಬೇಕು, ಸಾಧನ ಬೇಕು, ಸಾಧನೆಗಳ ಸಂಪದ ಬೇಕು, ಅದರ ಸರ್ಮಲೆ ಬೇಕು ಅನ್ನತಕ್ಕಂಥವರು ಶ್ರೀಪಾದರಾಜರ ಹತ್ರ ಬನ್ನಿ, ನರಸಿಂಹತೀರ್ಥಕ್ಕೆ ಬನ್ನಿ, ಮುಳುಬಾಗಿಲಿಗೆ ಬನ್ನಿ. ಶ್ರೀಪಾದರಾಜ ಮಠದಲ್ಲಿ ಹಾಡುಗಳ ಹೊಳೆ ಹರಿದಿದೆ 500 ವರ್ಷಗಳ ಕಾಲ. ಹಿಂದೆ ಶ್ರೀಪಾದರಾಜರಿಗೂ ಹಿಂದೆ ನೀವು ನೋಡ್ತು ಅಂದರೆ ಧರ್ಮ ಮತ್ತು ಸಾಹಿತ್ಯ ಜನಸಾಮಾನ್ಯರು ಅಂತ ಯಾರಿದ್ದಾರೆ, ದೀನರು, ದಲಿತರು, ಅತ್ಯಂತ ಸಾಮಾನ್ಯ ಜನ, ಅವರ ಬದುಕಿಗೆ ಸ್ಪಂದಿಸಲಿಲ್ಲ. ದೊಡ್ಡ ದೊಡ್ಡ ಕಾವ್ಯಗಳೇನಿತ್ತು ರಾಜರ ಮನೆಗಳಲ್ಲಿ, ಗುರು ಮನೆಗಳಲ್ಲಿ, ಅರಮನೆಗಳಲ್ಲಿ ಮೆರೆತಿದ್ದಂತೆ ಕಾವ್ಯಗಳು ಜನಸಾಮಾನ್ಯರ ಕೈಗೆಟುಕ್ತಿರಲಿಲ್ಲ. ಭಕ್ತಿ ಕೂಡ ಸಾಹಿತ್ಯದ ದೃಷ್ಟಿಯಿಂದ, ಸಂಗೀತದ ದೃಷ್ಟಿಯಿಂದ ಪಂಡಿತರ ಸ್ವತ್ತಾಗಿತ್ತು. ಜನತೆಗೆ ಕಾವ್ಯ, ಅರ್ಥಪೂರ್ಣ ಅಭಿವ್ಯಕ್ತಿ, ಭಕ್ತಿ, ಸುಸಂಸ್ಕೃತ ಸಾಹಿತ್ಯ ಇವೆಲ್ಲ ಗಗನ ಕುಸುಮ ಆಗಿತ್ತು. ಇಂಥ ಸಂದರ್ಭದಲ್ಲಿ ಮುಳುಬಾಗಿಲಿನಲ್ಲಿ ನಡೆದಿರತಕ್ಕಂಥ ಕ್ರಾಂತಿ ಚಿರಸ್ಮರಣೀಯ, ಅವಿಸ್ಮರಣೀಯ. ಶ್ರೀಪಾದರಾಜ ಸ್ವಾಮಿಗಳು ಜನರ ಆಡುಭಾಷೆಯಾದ ಕನ್ನಡದಲ್ಲೇ ಕಾವ್ಯ ರಚಿಸಲು, ಭಕ್ತಿಯನ್ನು ಪ್ರೇರೇಪಿಸಲು, ಆ ಮೂಲಕ ಸುಸಂಸ್ಕೃತ ಜನಾಂಗವನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ ಕ್ಷಣ ಅದೊಂದು ಅಮೃತಗಳಿಗೆ. ಶ್ರೀರಂಗದಿಂದ ಮುಳುಬಾಗಿಲಿನವರೆಗೆ ಭಕ್ತಿ ರಸದ ಓತ ಪ್ರೋತ ಪ್ರವಾಹವನ್ನು ಹರಿಸಿರತಕ್ಕಂತಹ, ಕನ್ನಡದಲ್ಲಿ ಭಕ್ತಿಯುಗವನ್ನು ನಿರ್ಮಾಣ ಮಾಡಿರತಕ್ಕಂತಹ ದಾಸ ಸಾಹಿತ್ಯದ ಪ್ರವರ್ತಕ ಮಹಾ ಮನೀಷಿಗಳು ಶ್ರೀಪಾದರಾಜರು. ಮುಳುಬಾಗಲು ಶ್ರೀಪಾದರಾಜರ ಕಾರ್ಯಕ್ಷೇತ್ರ, ಶ್ರೀರಂಗ ಅವರಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಕ್ಷೇತ್ರ. ಅದು ಅವರೇ ಹೇಳ್ತಾರೆ, ಕಂಗಳಿದ್ಯಾತಕ್ಕೂ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳಮೂರ್ತಿ ರಂಗನ ಶ್ರೀಪಾದಂಕಳ ನೋಡದ. ಕಾವೇರಿಯ ಶ್ರೀರಂಗದ ರಂಗನಾಥನನ್ನು ನೋಡದೇ ಇರತಕ್ಕಂಥ ಕಣ್ಣುಗಳು ಇದ್ರೂ ಒಂದೇ, ಇರದೇ ಇದ್ರೂ ಒಂದೇ. ಅಷ್ಟು ಭಕ್ತಿ, ಅಷ್ಟು ವಿಶ್ವಾಸ ಶ್ರೀರಂಗದ ರಂಗನಾಥನಲ್ಲಿ ಶ್ರೀಪಾದರಾಜರಿಗೆ. ಶ್ರೀರಂಗದಲ್ಲಿನೇ ಶ್ರೀಪಾದರಾಜರ ಸಾಕ್ಷಾತ್ ಗುರುಗಳಾಗಿರತಕ್ಕಂಥ ಸ್ವರ್ಣವರ್ಣ ತೀರ್ಥರಿದ್ದಿದ್ದು. ಅವರು ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ 7ನೇಯವರಾಗಿ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟ ಪೀಠಾಧಿಪತಿಗಳು ಅನ್ನತಕ್ಕಂಥ ಕೀರ್ತಿಗೆ ಭಾಜನರಾಗಿದ್ದರು. ಬ್ರಹ್ಮಚರ್ಯದ ಪ್ರಬಲ ತೇಜಸ್ಸಿನಿಂದ, ವರ್ಚಸ್ಸಿನಿಂದ ಅವರ ಇಡೀ ದೇಹ ಹೊಂಬಣ್ಣದಿಂದ ಪ್ರತಿಫಲಿಸ್ತಾ ಇದ್ದುದರಿಂದ ಆ ಶ್ರೀರಂಗದ ಜೀಯರುಗಳೆಲ್ಲ ಭಕ್ತಿ ಗೌರವದಿಂದ ಅವರಿಗೆ ಸ್ವರ್ಣವರ್ಣ ತೀರ್ಥರು ಅಂತ ಕರೀತಾ ಇದ್ದರು. ಅದೇ ಅವ್ರಿಗೆ ಅನ್ವರ್ಥ ನಾಮವೂ ಆಯಿತು. ಆಗ ನಮ್ಮ ಶ್ರೀಪಾದರಾಜರು ಭಕ್ತಿ ಉದ್ದೀಪಿಸತಕ್ಕಂಥ, ಜನರ ಬದುಕನ್ನು ಸನ್ಮಾರ್ಗದಲ್ಲಿ ಅರಳಿಸತಕ್ಕಂಥ ಸಾಧನವಾಗಿ ತಮಿಳಿನಲ್ಲಿ ಹಾಡ್ತಾ ಇದ್ದಂಥ ಸಾಹಿತ್ಯ ಶ್ರೀರಂಗದಲ್ಲಿ ಜನಸಾಮಾನ್ಯರಿಗೆ ಉತ್ತೇಜನ ಮಾಡ್ತಾ, ಅವರಿಗೆ ಸ್ಪಂದಿಸ್ತಾ, ಎಲ್ಲ ಜನಗಳು, ನೊಂದವರು, ಬೆಂದವರು, ದೀನರು, ದಲಿತರು, ವಿದ್ಯೆ ಬುದ್ಧಿ ಇಲ್ಲದೇ ಇರತಕ್ಕಂಥವ್ರು, ಶಿಕ್ಷಣ ಇಲ್ಲದೇ ಇರತಕ್ಕಂಥವ್ರು, ಅಸಂಸ್ಕೃತರು ಎಲ್ಲರೂ ಹಾಡಿಕೊಂಡು ಕೊಂಡ್ಕೊಂಡು ಒಂದು ಅರ್ಥನ ಮಾಡಿಕೊಂಡು ತುಂಬ ಸಂಭ್ರಮದಿಂದ ಪರಮಾತ್ಮನನ್ನು ಭಕ್ತಿಯಿಂದ ಕೊಂಡಾಡ್ತಾ ಇದ್ದದನ್ನು ಕಂಡರೂ ತಮಿಳು ಪ್ರಬಂಧಗಳು ಕೂಡ ಬಹಳ ಪ್ರಭಾವಶಾಲಿ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಶ್ರೀರಂಗದಿಂದ ಮುಳಬಾಗಿಲಿಗೆ ಬಂದ ಮೇಲೆ ಕನ್ನಡದಲ್ಲಿಯೇ ಈ ಭಕ್ತಿ ರಸದ ಅದ್ಭುತಗಳನ್ನು ಮತ್ತು ವೇದದ ಉಪನಿಷತ್ತಿನ ವಿಸ್ಮಯಗಳನ್ನು ಸರಳ ಕನ್ನಡದಲ್ಲಿ ಕೊಡತಕ್ಕಂಥ ಚಿಂತನೆಯನ್ನು ಮಾಡಿ ಅದಕ್ಕೆ ಅಭಿವ್ಯಕ್ತಿಯನ್ನು ಮೊಟ್ಟ ಮೊದಲು ಕೊಟ್ಟವರೇ ಶ್ರೀಪಾದರಾಜರು. ಯುಗ ಯುಗಗಳಿಂದ ಗೂಢವಾಗಿದ್ದ ನಿಗೂಢವಾಗಿದ್ದ ಸಂಸ್ಕೃತದ ಮಹಾಮಂತ್ರಗಳನ್ನು, ಸ್ತೋತ್ರಗಳನ್ನು, ಕಾವ್ಯಗಳನ್ನು, ವಿವಧೆಗಳನ್ನು, ಉಪನಿಷತ್ತುಗಳನ್ನು ಸಾಮಾನ್ಯ ಜನರಿಗೆ, ಕಟ್ಟಕಡೆಯ ಮನುಷ್ಯನಿಗೂ ಅರ್ಥವಾಗತಕ್ಕಂಥ
ತಿಳಿ ಕನ್ನಡ, ಸವಿಗನ್ನಡದಲ್ಲಿ, ರಸಗನ್ನಡದಲ್ಲಿ ಶ್ರೀಪಾದರಾಜರು ಹೇಳಿದರು. ಬಂದು ಬಂದು ನನ್ನ ಅಭವದಲ್ಲಿ ನೊಂದನೆಯ ಬೆಂದನೆಯ ನಂದನಂದನ ಇಂದಿರಾನಂದ ಕುಂದದ ಶುದ್ಧ ಧವಳದಂತೆ ಮಂದಹಾಸ ತೋರಿ ನಂದನ ಕಂದ ಹಿಂದೆನ್ನ ಸಲಹೋ ರಂಗವಿಠಲ. ಇಷ್ಟು ಸುಲಭ ಸರಳ ಕನ್ನಡ ಭಾಷೆಯಲ್ಲಿ ಭಗವಂತನನ್ನು ಪರಿಪರಿಯಿಂದ ಶ್ರೀಪಾದರಾಜರು ಪ್ರಾರ್ಥನೆ ಮಾಡಿದರು. 5 ಶತಮಾನಗಳ ಹಿಂದೆನೇ ವೈದಿಕರು, ವಿದ್ವನ್ಮಣಿಗಳು ಕನ್ನಡ ಅಂತಂದರೆ ಮೈಲಿಗೆ ಅಂತ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಪೀಠಾಧಿಪತಿಗಳು, ಜಗದ್ಗುರುಗಳು ಸಂಸ್ಕೃತ ಬಿಟ್ಟು ಬೇರೆ ಭಾಷೆಯನ್ನು ಪ್ರಯೋಗ ಮಾಡೋಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಶ್ರೀಪಾದರಾಜ ಸ್ವಾಮಿಗಳು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಅಗ್ರಪಟ್ಟ ಕಟ್ಟಿದರು. ಸಿದ್ಧಾಂತವನ್ನು, ಸಾಹಿತ್ಯವನ್ನು, ಬದುಕಿನ ಮೌಲ್ಯಗಳನ್ನು ಕನ್ನಡದಲ್ಲೇ ಪ್ರಕಟ ಮಾಡಿದರು. ತಮ್ಮ ಗಂಡು ಧೈರ್ಯದಿಂದ ಕನ್ನಡತನದ ಮಹತ್ವವನ್ನು ನಾಡು ನಾಡೆ ಮೊಳಗಿ ರೋಮಾಂಚನಗೊಳ್ಳುವಂತೆ ಪದಗಳನ್ನು, ಪದ್ಯಗಳನ್ನು, ಸುಳಾದಿಗಳನ್ನು, ಒಗಬುಗಳನ್ನು, ಕೀರ್ತನೆಗಳನ್ನು ಎಲ್ಲವನ್ನ ಬರೆದು ಹೇಳಿ ಹಾಡಿಸಿ ಹರಿದಾಸ ಸಾಹಿತ್ಯ ಹರಿಕಾರರು ಅನಿಸಿದರು. ಗೋಪಿಗೀತ, ಭ್ರಮರಗೀತ, ವೇಣುಗೀತೆಗಳನ್ನು ಸರಳ ಕನ್ನಡಕ್ಕೆ ಇಳಿಸಿ ದಾಸ ಸಾಹಿತ್ಯದ ರಸಗಟ್ಟಿಯನ್ನು ಜನತೆಗೆ ಪರಿಚಯ ಮಾಡಿದರು. ಅವರು ಬರೆದ ಮಧ್ವನಾಮ, ಅದರಿಂದ ಚಿಮ್ತಾ ಇರತಕ್ಕಂಥ, ಹೊಮ್ತಾ ಇರತಕ್ಕಂಥ ಅವತಾರ ತ್ರಯದ ನಿರೂಪಣೆ, ಆ ಶಬ್ದ ಪ್ರಪಂಚವನ್ನು ಅದನ್ನು ಓದೇ ಅನುಭವಿಸಬೇಕು. ಶ್ರೀಪಾದರಾಜರ ಇನ್ನೊಂದು ದೊಡ್ಡ ಸೇವೆ ಏನು ಅಂದರೆ, ಸಂಭ್ರಮ ಸಡಗರಗಳ ಅದ್ಭುತ ದಿವ್ಯ ಸಮಾರಂಭದಲ್ಲಿ, ಪೂಜೆಗಳಲ್ಲಿ, ಉತ್ಸವಗಳಲ್ಲಿ, ವೈಭವಗಳಲ್ಲಿ, ವಿಜೃಂಭಣೆಗಳಲ್ಲಿ, ಮೆರವಣಿಗೆಗಳಲ್ಲಿ ಕನ್ನಡದಲ್ಲಿ ಕೀರ್ತನೆಗಳನ್ನು ಹಾಡುವ, ಹಾಡ್ತಾ ಹಾಡ್ತಾ ನರ್ತನ ಮಾಡುವ ಗಾಯಕರ, ಭಾಗವತೋತ್ತಮರ ತಂಡಗಳನ್ನು ಸಂಘಟಿಸಿ ಹರಿದಾಸ ಸಂಸ್ಕೃತಿ ನಿರ್ಮಾಣ ಮಾಡಿದರು. ತಾವು ಪ್ರತಿನಿತ್ಯ ಗೋಪಿನಾಥ ದೇವರ ಪೂಜೆ ಮಾಡುವಾಗ ಪರಂಪರಾಗತ ಮಂತ್ರಸ್ತೋತ್ರಗಳು ಹೇಳ್ತಾ ಅವುಗಳ ಜೊತೆಯಲ್ಲಿ ಕನ್ನಡ ದೇವರ ನಾಮಗಳನ್ನು, ಭಜನೆಗಳನ್ನು ಹಾಡತಕ್ಕಂಥ, ನೃತ್ಯ ಮಾಡತಕ್ಕಂಥ ಹೊಸ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದರು. ಶ್ರೀಪಾದರಾಜರು ಅಂಥ ವಿದ್ಯೆಯ ಅದ್ಭುತಗಳನ್ನು ಎಲ್ಲಿಂದ ಪಡೆದರು ಅಂತಂದರೆ, ವಿಭುಧ ಪ್ರಪಂಚದಲ್ಲಿ ಇಂದ್ರನಂತಿದ್ದಂಥ ವಿಭುಧೇಂದ್ರ ಶಿಷ್ಯರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಅವರಿಂದ ಮುಕ್ತ ಕಂಠದ ಪ್ರಶಂಸೆಗೆ ಭಾಜನರಾಗಿದ್ದರು. ಎಷ್ಟರ ಮಟ್ಟಿಗೆ ವಿದ್ಯೆಯ ಅದ್ಭುತಗಳನ್ನು ಸಾಧಿಸಿದರು ಅಂದರೆ, ಮಧ್ವಮತದಲ್ಲಿ ಪುಟ್ಟಿ ದುರುಳವಾದವ ಕುಟ್ಟಿ ಗೆದ್ದು ಮೇಲದರು ನಮ್ಮ ದಿಟ್ಟ ಗುರುರಾಯ ಜಟ್ಟಿ ಅಂತ ಶ್ರೀಪಾದರಾಜರು ವಾದಿರಾಜರಿಂದಲೇ ವಂದಿತರಾದರು. ಸೂಕ್ಷ್ಮ ಭಾವನೆಗಳನ್ನು, ಸಂವೇದನೆಯನ್ನು ಅಭಿವ್ಯಕ್ತ ಮಾಡೋದಕ್ಕೆ ಸಂಗೀತ ಸಮರ್ಥ ಮಾಧ್ಯಮ ಅಂತ ಗೊತ್ತಿದ್ದಂಥ ಶ್ರೀಪಾದರಾಜರು ಇಡೀ ಕನ್ನಡ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಲ್ಲವಿಗಳನ್ನು, ಅನುಪಲ್ಲವಿಗಳನ್ನು, ಚರಣಗಳನ್ನು ವ್ಯವಸ್ಥೆ ಮೂಲಕ ಕೀರ್ತನೆಗಳನ್ನಾಗಿ ಕಟ್ಟಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಕೀರ್ತನೆಗಳನ್ನು, ದೇವರ ನಾಮಗಳನ್ನು ಹಾಡತಕ್ಕಂಥ ಸಂಪ್ರದಾಯವನ್ನು ಪ್ರಚಲಿತಗೊಳಿಸಿದರು. ಸುಳಾದಿಗಳನ್ನು ಪ್ರಾರಂಭ ಮಾಡಿದರು. ಮುಂದೆ ಈ ಶ್ರೀಪಾದರಾಜರನ್ನ ಪ್ರಾರಂಭ ಆಗಿರತಕ್ಕಂಥ ಸಪ್ತ ತಾಳಗಳಲ್ಲಿ ಕಾಲ ವಿಭಾಗಕ್ಕೆ ಅನುಗುಣವಾಗಿ ಲಯಬದ್ಧವಾಗಿ ಹಾಡತಕ್ಕಂಥ ಸುಳಾದಿಗಳನ್ನು ವಿಜಯದಾಸರಂಥ ಶ್ರೇಷ್ಠ ಹರಿದಾಸರು ರಾಜಮಾರ್ಗವನ್ನಾಗಿ ಪಡ್ಕೊಂಡ್ರು. ಶ್ರೀಪಾದರಾಜರ ಕೀರ್ತನೆಗಳಂತೂ ಮುನಿ ಮಧ್ವ ಹೃದಯವನ್ನು ತೆರೆದಿಟ್ಟಂಥ ಕಲಾಕೃತಿಗಳು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅನ್ನತಕ್ಕಂಥ ಅವರ ಕೃತಿನಲ್ಲಿ ಮಧ್ವನಾಮದ ಪ್ರಚಂಡ ತೆರೆಗಳು ಸಜ್ಜನರ ಸಹೃದಯರ ಹೃದಯದ ದಡಗಳಿಗೆ ಬಡಿಯುವಂತೆ ರಚಿತಾಗಿದೆ. ಅವ್ರು ಹೇಳ್ತಾರೆ, ಅಪ್ಪ, ನಾಲ್ಗೆಗೆ ನಾರಾಯಣನ ನಾಮ ಅಲ್ಲದೆ ಇನ್ನೇನು ಭೂಷಣ ಆಗುತ್ತೋ ರಾಜ? ಕಾಲಿಗೆ ಹರಿಯಾತ್ರೆ ಭೂಷಣನಪ್ಪ, ಮನೆಗೆ ತುಳಸಿ ಬೃಂದಾವನ ಭೂಷಣ ಕಣೋ, ಕಿವಿಗಳಿಗೆ ಹರಿಕತೆ ಭೂಷಣ ಕಣೋ, ಯೋಗಿಗಳಿಗೆ ಜ್ಞಾನಭೂಷಣ ಕಣೋ, ಸತಿಗೆ ಗೌರವ ಭೂಷಣ ಕಣೋ, ಕಣ್ಣುಗಳಿಗೆ ಸದಾ ರಂಗನನ್ನು ನೋಡುವುದೇ ಭೂಷಣ ಅಪ್ಪ, ಶಿರಕ್ಕೆ ಭಗವಂತನಿಗೆ ಬಾಗಿ ನಮಿಸತಕ್ಕಂಥದ್ದು ಮಹಾಭೂಷಣ, ಕೊರಳಿಗೆ ತುಳಸಿಮಣಿ ಭೂಷಣ, ರಂಗವಿಠಲ ನಿನ್ನ ನಾಮ ಸದಾ ಅತಿಭೂಷಣ ಕಣೋ. ಶ್ರೀಪಾದರಾಜ ಹೇಳ್ತಾರೆ, ಮಾನವರಿಗೆ ಮಾನವೇ ಭೂಷಣ. ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂಥ ರಾಮಚಂದ್ರ ಶ್ರೀಪಾದರಾಜರಿಗೆ ಅತ್ಯಂತ ವಿಶೇಷ ಅನುಗ್ರಹ. ರಾಮಚಂದ್ರನ ಕಂಡ್ರೆ
ಆನಂದ ಆನಂದ ಮತ್ತು ಪರಮಾನಂದ ಅವರಿಗೆ. ಅವರು ಓಡಾಡ್ತಾ ಇದ್ದಂಥ ಅನೇಕ ಸ್ಥಳಗಳಲ್ಲಿ ಬಡವರನ್ನು, ದೀನರನ್ನು, ದೂನರನ್ನು ಕಂಡು, ಕಡು ಕಷ್ಟ ನಷ್ಟ ಸಂಕಷ್ಟದಲ್ಲಿರತಕ್ಕಂಥ ಆರ್ತರನ್ನು, ಕಣ್ಣೀರು ಹಾಕ್ತಾ ಇರತಕ್ಕಂಥ ದೀನ ಜನರನ್ನು ಕಂಡು, ಅನಾಥರನ್ನು ಕಂಡು ಶ್ರೀಪಾದರಾಜರು ದೇವರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಪುಟ್ಟಿಸಿದೀನಿ, ಸಾಕಬಾರದೆ ಜಗತ್ತಿಗೆ ಕಾರಣ ಪುರುಷ ಶ್ರೀಕೃಷ್ಣ. ಒಡಲಿಗೆ ಅನ್ನವ ಕಾಣೆ, ಉಡಲು ಅರಿವೆ ಕಾಣೆ, ಗಡಗಡನೆ ನಡುಗುತಿಹನ ಕೃಷ್ಣ. ಕುಡುತೆ ಕೊಡುವವರಿಲ್ಲ, ನುಡಿಯ ಕೇಳುವರಿಲ್ಲ, ಬಡತನವು ಕಂಗೆಡಿಸಿದೋ ಕೃಷ್ಣ. ಇದು ಶ್ರೀಪಾದರಾಜರ ಕೀರ್ತನೆ. ಆದರೆ ಕೀರ್ತನೆ ಅಲ್ಲ, 5 ಶತಮಾನಗಳ ಉದ್ದಕ್ಕೂ ದಲಿತ ವರ್ಗದವರ, ಪಾಪಭೀತಿಯಿಂದ ನೊಂದವರ, ಅನಂತ ದುಃಖಗಳಲ್ಲಿ ವಿಚಿತ್ರ ಕಣ್ಣೀರು ಹಾಕ್ತಾ ಇರತಕ್ಕಂಥ ಬಡ ಜನರ ದುಃಖಕ್ಕೆ ಶ್ರೀಪಾದರಾಜರು ಕೊಟ್ಟ ಅಭಿವ್ಯಕ್ತಿ. ಪಾಲೊಳಗದ್ದು ನೀರೊಳಗದ್ದು ಹರಿ ನಾನೇ ನಂಬಿದನರ್ತಕ್ಕಂಥ ಅನನ್ಯ ಭಕ್ತಿ ಅವರು. ಅವ್ರು ಹೇಳ್ತಾರೆ, ಮನುಷ್ಯ ಹೇಗಿರ್ಬೇಕ್ರಿ, ಸತಿ ಅನುಕೂಲ ಇರಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತ ಒಂದಾಗಿರಬೇಕು. ಅಂದರೆ ಮನೆಯಲ್ಲಿ, ಕುಟುಂಬದಲ್ಲಿ ಸೌಹಾರ್ದತೆ, ಅನ್ಯೋನ್ಯತೆ ಇರಬೇಕು. ಎಲ್ಲರೂ ಜೊತೆಯಲ್ಲಿರೋರು ಸತ್ಸಂಗದ ಜನ ಆಗಿರಬೇಕು. ತಾನು ಎಲ್ಲಿ ಹೋಗ್ತಾನೋ ಅಲ್ಲಿ ವಿವೇಕ ಇರಬೇಕು, ನೆಮ್ಮದಿ ಇರಬೇಕು. ಸ್ಪಷ್ಟವಾಗಿ ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು, ಉಂಟಾದತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೆತ್ತುವರು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಏನಪ್ಪ ಈ ಸಂಸಾರ ಅಂತ ಶ್ರೀಪಾದರಾಜ ಹೇಳ್ತಾರೆ. ಸಂಸಾರನ ದೊಡ್ಡ ಕಾಡು, ಅರಣ್ಯ, ಘೋರಾರಣ್ಯ. ಅರಣ್ಯ ಅಂತಂದರೆ ಆಕಾಶದತ್ತಕ್ಕೆ ಬೆಳೆದಿರತಕ್ಕಂಥ ಮಹಾವೃಕ್ಷಗಳು. ಎಲ್ಲ ವೃಕ್ಷಗಳು ಕತ್ತಲು ಕತ್ತಲು ಸುತ್ತಲೂ ಕತ್ತಲು. ಯಾಕೆ ಅಂತಂದರೆ ಸೂರ್ಯನ ಬೆಳಕಾಗಲಿ, ಚಂದ್ರನ ಬೆಳದಿಂಗಳಾಗಲಿ, ನಕ್ಷತ್ರಗಳ ಬೆಳಕಾಗಲಿ ಒಳಗೆ ಬರದೇ ಇರುವಷ್ಟರ ಮಟ್ಟಿಗೆ ಕಾಡಿನಲ್ಲಿ ಮರಗಳು ಎತ್ತರಕ್ಕೆ, ಆಕಾಶ ಎತ್ತರಕ್ಕೆ ತುಂಬಿ ತುಂಬಿ ಬೆಳ್ಕೊಂಡಿವೆ. ಅವುಗಳ ಮಧ್ಯದಲ್ಲಿ ಭೂಮಿಗೆ ಅಂಟುಕೊಂಡು ಮನುಷ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕತ್ಲು ಕತ್ಲು, ಸುತ್ತಲೂ ಕತ್ಲು, ಎತ್ತಲು ಕತ್ಲು, ಸುತ್ತಮುತ್ತಲು ಕತ್ಲು. ಆಗ ಅಂಥ ಕತ್ತಲಲ್ಲಿ, ಭಯದಲ್ಲಿ, ಹೆದರಿಕೆಯಲ್ಲಿ ಇನ್ನೇನಪ್ಪ ಮುಂದೆ ಗತಿ ಅಂತ ಭಯದಲ್ಲಿ ಒದ್ದಾಡ್ತಾ ಇರೋವಾಗ ಇದ್ದಕ್ಕಿದ್ದಂಗೆ ಗಾಳಿ ಬೀಸ್ತದ, ದೊಡ್ಡ ಗಾಳಿ ಬೀಸ್ತದ. ಗಾಳಿಗೆ ಗಿಡ ಮರಗಳೆಲ್ಲ ಜೋರಾಗಿ ಅಲ್ಲಾಡ್ತದೆ, ಅಕ್ಕಪಕ್ಕಕ್ಕೆ ಪಕ್ಕಕ್ಕೆ ಹೊರಳ್ತವೆ. ಎಲ್ಲ ಮರಗಳು ಗಿಡಗಳು ಪಕ್ಕಕ್ಕೆ ಹೊರಳಿದಾಗ ಚಂದ್ರನ ಬೆಳದಿಂಗಳು, ಆ ಬೆಳಕು, ಬೆಳದಿಂಗಳ ಬೆಳಕು ಭೂಮಿವರೆಗೂ ಇಳಿತದ. ಆ ಭೂಮಿ ಹೊಳಿತದ, ಭೂಮಿಲಿ ಬೆಳಕು ಕಾಣ್ತದೆ. ಆಹಾ, ಏನು ಸುಂದರ, ಏನು ಶೀತಲ, ಏನು ಆಹ್ಲಾದ, ಏನು ಆಪ್ಯಾಯ ಎಲ್ಲ ಕಾಣ್ತಾ ಇದೆ. ಆರಾಮಾಗಿ ಹೋಗ್ತೀನಿ ನಾನು ಅಂತ ಹೆಜ್ಜೆ ಇಟ್ಕೊಂಡು ಸಂತೋಷ ಸಂಭ್ರಮದಲ್ಲಿ ಮುಂದಕ್ಕೆ ಹೋಗ್ತಾನೆ. ಇದ್ದಕ್ಕಿದ್ದಂಗೆ ಗಾಳಿ ನಿಲ್ತದ, ಮತ್ತೆ ಮರಗಿಡಗಳೆಲ್ಲ ಆಕಾಶ ಎತ್ತರಕ್ಕೆ ಮುಚ್ಕೊಳ್ತವ. ಪೂರ ಕತ್ಲು, ಎತ್ತಲೋ ಕತ್ಲು, ಸುತ್ತಲೋ ಕತ್ಲು, ಸುತ್ತಮುತ್ತಲು ಕತ್ಲು. ಇಷ್ಟೇ ಅಪ್ಪ ನಿನ್ನ ಜೀವನ. ನಿನ್ನ ಜೀವನದ ಸಂಭ್ರಮ ಅಂತಂದರೆ ಯಾವಾಗಲೂ ಒಂದೊಂದು ಸಾರ್ತಿ ಬಂದು ಗಾಳಿಯಿಂದ ಪಕ್ಕಕ್ಕೆ ಹೋಗತಕ್ಕಂಥ, ಹೋದಾಗ ಬೆಳಕು ಬೆಳದಿಂಗಳು ಬಂದು ಚೂರು ಗೋಚರ ಆಗತಕ್ಕಂಥ ಆ ಸುಖ ಅಷ್ಟೇ. ಈ ದೇಹ, ಈ ಜೀವ, ಈ ಜೀವನ. ಶ್ರೀಪಾದರಾಜರು ಹೇಳ್ತಾರೆ, ಶಕ್ತಿ ಬೇಕು, ಭಕ್ತಿ ಬೇಕು, ವಿರಕ್ತಿ ಬೇಕು ಮುಂದೆ ಭುಕ್ತಿಯ ಬಯಸೋರಿಗೆ. ಸಂಯಮ, ಸಹನೆ, ವೈರಾಗ್ಯ, ಅವುಗಳ ಹಿರಿಮೆ ಗರಿಮೆಗಳನ್ನು ತಮ್ಮ ಹಾಡುಗಳಲ್ಲಿ ಸಾರ್ತಾರೆ. ಅಪ್ಪ ಎಲ್ಲ ಒಪ್ಪಿಸ್ಕೊಂಡಿದ್ದೀನಿ, ಸರ್ವ ಸಮರ್ಪಣೆ ಮಾಡ್ಕೊಂಡಿದ್ದೀನಿ, ನೀನೇನು ಕೇಳ್ತೀಯೋ ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟಿದ್ದೇವಾ ಭಗವಂತ, ಎಲ್ಲ ಕೊಟ್ಟಿದ್ದೀನಿ, ದುಃಖ ಯಾಕೋ, ಭಯ ಯಾಕೋ ಅಂತ ಹೇಳ್ತಾರೆ. ಅವ್ರು ಕೇಳ್ತಾರೆ, ಬರುವುದು ಬುದ್ಧಿಯು, ಬಲವು, ಕೀರ್ತಿಯು, ನಿರುತದಿ ಧೈರ್ಯವು, ನಿರ್ಭಯತ್ವವು, ಆರೋಗ, ಆನಂದ, ಅಜಾಡ್ಯ ವಾಕ್ಪಟುತ್ವವು ಹರೇ ರಂಗ ವಿಠಲ ಎನ್ನಲು. ವಿಠಲನ ನಾಮಸ್ಮರಣೆ ಮಾಡ್ರೋ, ದೇವರ ನಾಮಸ್ಮರಣೆ ಮಾಡ್ರಪ್ಪ, ಸಹಸ್ರನಾಮ ಹೇಳ್ಕೊಳ್ರಪ್ಪ. ನಾಮಸ್ಮರಣೆ ಸರ್ವ ವ್ಯಾಧಿ ನಿವಾರಕ ಅನ್ನೋದನ್ನು ತಮ್ಮ ಹಾಡುಗಳಲ್ಲಿ ಹೇಳ್ತಾರೆ. ಶ್ರೀಪಾದರಾಜರ ಅತ್ಯಂತ ಜನಪ್ರಿಯ ಹಾಡು ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾ. ಎಷ್ಟು ವಾತ್ಸಲ್ಯ ಪರಮಾತ್ಮನ ಕಂಡ್ರೆ. ಅಪ್ಪ ಓಡೋಗ್ಬೇಡವೋ,
ದೃಷ್ಟಿ ತಾಕಿಬಿಡುತ್ತೆ. ಸೃಷ್ಟಿಯ ನಾರಿಯರೆಲ್ಲ ಕಣ್ಣಿಟ್ಟು ಹೀರು ಬಿಡ್ತಾರೋ ನಿನ್ನ, ಹೋಗ್ಬೇಡವೋ. ಎಲ್ಲ ಬಚ್ಚಿಟ್ಕೊಂಡ್ಬಿಟ್ರಲ್ಲಪ್ಪ, ಕಾಣ್ತಾ ಇಲ್ಲ ಅಂತಂದಾಗ ಇದ್ದಕ್ಕಿದ್ದಂಗೆ ಅವನು ನೋಡೋಗಿರ್ತಕ್ಕಂಥ ಪುಟ್ಟ ಪಾದದ ಸ್ಮರಣೆ ಗೋಚರ ಆಯಿತು. ಈಕೋ ನೋಡಿ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀ ಲಕ್ಷ್ಮೀರಣ ದಿವ್ಯ ಪಾದವ. ಏನ್ರಿ ಆಶ್ಚರ್ಯ, ಏನು ಸಂಭ್ರಮನಪ್ಪ ಪಾದ ಸಿಕ್ಕರೆ. ಎಲ್ಲ ಗೋಪಿಯರು ಬಂದು ಯಶೋದೆ ಹತ್ರ ನಿನ್ನ ಮಗ ಹಾಗೆ ಹಿಂಗೆ ದೂರ ಹಾಕ್ತಾ ಇದ್ದಾಗ, ಏಕೆ ದೂರುವಿರೆ ರಂಗಯ್ಯನ? ಗೊಲ್ಲತಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲ ಪಲ್ಲದ ಸುದ್ದಿ ಪುಟ್ಟಿಸಿ ಕಳ್ಳನೆಂದು ದೂರುತ್ತಾರೆ, ಗೋಪಿಯನ್ನು ಕೊಲ್ಲಬೇಕೆಂದು ನೋಡೆ ಎಂದು ಕೃಷ್ಣ ಮುಗ್ಧನಾಗಿ ಅಮ್ಮನಿಗೆ ಕೇಳ್ತಾನೆ. ಭಾಗವತರು ಬಂದು ಬಾಗಿಲಿದ್ದ ನಿಂತ್ಕೊಂಡು ಮೆಲ್ಲಿಗೆ ಅವರಮ್ಮಂಗೆ ಗೊತ್ತಾಗದಂಗೆ ಕರೀತಾರೆ, ಬಾರು ನಮ್ಮ ಮನೆಗೆ ಗೋಪಾಲಕೃಷ್ಣ, ಬಾರು ನಮ್ಮ ಮನೆಗೆ. ನೋಡ್ರಿ, ರಂಗ ಕೊಳಲನ್ನುತ್ತಾ ಬಂದ, ಯಶೋದೆ ಕಂದ. ಒಂದೊಂದು ಹಾಡು ಆ ಕೃಷ್ಣನನ್ನು ಎದುರುಗಡೆ ತಂದು ನಿಲ್ಲಿಸುತ್ತೆ. ಅವ್ರು ಹೇಳ್ತಾರೆ, ನನ್ನ ಹೃದಯದಲ್ಲಿ ವಾಸವಾಗಿ ಶಾಶ್ವತವಾಗಿ ನೀನಿದ್ದರೆ ಸರಿ, ಇಲ್ಲಿ ಆದರೆ ನಿನ್ನ ಕರ್ಮ ಮರ್ಮಗಳನ್ನು ದೇಶದಲ್ಲಿ ಪ್ರಕಟಿಸ್ತಿದ್ದೀನಿ. ಏನೇನು ಮಾಡ್ತೀಯ ಎಲ್ಲ ಗೊತ್ತು ಕಣೋ, ಎಲ್ಲರಿಗೂ ಹೇಳ್ಕೊಂಬಿಡ್ತೀನಿ. ಕಡೆಯಲ್ಲಿ ಹೇಳ್ತಾರೆ, ನನ್ನ ಕೈಯಲ್ಲಿ ಏನಿದೆಯೋ ರಾಜ, ನೀ ಹ್ಯಾಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಪ್ಪ, ಇಟ್ಟು ಹಾಗೆ ಇರುವೇನೋ ಹರಿಯೇ ಎನ್ನ ಧರೆಯೇ. ನಿನ್ನ ಕರುಣೆ ಇದ್ದರೆ ಮೃಷ್ಟಾನ್ನ ಭೋಜನ, ಹೊಳೆವ ಪೀತಾಂಬರ, ಸೊಂಪಿನಂಚಿನ ಶಾಲು, ಚಂದ್ರಶಾಲೆ ಚಂದ್ರಮಂಚ, ಛತ್ರ ಚಾಮರ ಎಲ್ಲ ಸಹಜ ಲಭ್ಯ. ಒಂದು ಸಲ ನಿನ್ನ ಕರುಣೆಯ ಕಿರಣ ತಪ್ಪಿತೋ, ಅನ್ನ ಕಾಣದೆ ಬಾಯಿ ಬಿಡಿಸುವೆಯೋ, ಕಡೆಗೆ ಕೌಪೀನವೂ ದೊರೆಯೋದು. ಛತ್ರದಲ್ಲಿ ನೆಲದ ಮೇಲೆ ತೋಳನ್ನೇ ತಲೆದಿಂಬಾಗಿ ಮಲಗಿಸ್ತೀಯಪ್ಪ ಸ್ವಾಮಿ, ನಿನ್ನ ಕೃಪೆ ತಪ್ಪು ಬೇಡ್ದ, ನನಗೆ ಅನುಗ್ರಹ ಮಾಡು. ಗಂಗಾಜನಕ ಪಾಂಡುರಂಗ ನಿನ್ನೆಯ ಭಕ್ತರ ಸಂಘವಿರಲಿ, ದುಷ್ಟ ಸಂಘ ಬೇಡ. ಅಂಗನೀಯರ ಕೂಡಿ ಅನಂಗ ಬಾಣಕ್ಕೆ ಸಿಲುಕಿ ಭಂಗ ಪಡಲಾರೆ ಶ್ರೀರಂಗವಿಠಲ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚು ಹೇಳ್ತಾರೆ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳಮೂರ್ತಿ ರಂಗನ ಶ್ರೀಪಾದಂಗಳ ನೋಡದ. ದೇವರಿಗೆ ಕೇಳ್ಕೊಳ್ತಾರೆ, ಪಾಲೊಳಗದ್ದು ನೀರೊಳಗದ್ದು ಹರಿ ನಾನೇ ನಂಬಿದನು, ಜಲಜನಾಭ ನೀನಿಟ್ಟ ತೆರದಲ್ಲಿ ನಾನಿರುವೆನಯ್ಯ. ಎಲ್ಲ ಹರಿಸರ್ವೋತ್ತಮತ್ವವನ್ನು ಸಾರತಕ್ಕಂಥ ಕೀರ್ತನೆಗಳ ಅದ್ಭುತ ರಸ ಋಷಿಗಳು ಶ್ರೀಪಾದರಾಜರು. ಎಲ್ಲಕ್ಕಿಂತ ನನಗೆ ಸಂತೋಷ ಅಂದರೆ ಅವರ ಮಧ್ವನಾಮ. ಮಾಧ್ವ ಸಮಾಜಕ್ಕೆ ಪ್ರತಿನಿತ್ಯ ಕಾನ್ಸ್ಟಿಟ್ಯೂಷನ್ ಆಗೋ ಥರದಲ್ಲಿ, ತತ್ವ ಪ್ರಣಾಳಿಕೆ ಆಗೋ ಥರದಲ್ಲಿ ತತ್ವ ಚಿಂತಾಮಣಿ ಕೊಟ್ಟು ಕೃತಕೃತ್ಯರಾಗಿದ್ದಾರೆ ಶ್ರೀಪಾದರಾಜರು. ಹರಿಸರ್ವೋತ್ತಮತ್ವವನ್ನು ವಾಯು ಜೀವೋತ್ತಮತ್ವವನ್ನು ನೋಡಬೇಕು ಅಂದರೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ್ ಮಧ್ವನಾಮ. ಅಲ್ಲಿ ಜಗತ್ಪ್ರಾಣರಾಗಿರ್ತಕ್ಕಂಥ ವಾಯುದೇವರ ವಿಶಿಷ್ಟ ಮಹಿಮೆ, ಅವರ ಲೀಲಾ ವಿಲಾಸ, ಉಪನಿಷತ್ ಪ್ರತಿಪಾದ್ಯವಾಗಿರತಕ್ಕಂಥ ಅವರ ಮಹಾಮಹಿಮೆ ಎಲ್ಲವನ್ನು ಅಸದೃಶವಾಗಿ ತೋರಿಸಿದ್ದಾರೆ. ತ್ರೇತಾಯುಗದಲ್ಲಿ ವಾಯುದೇವರು ಹನುಮಂತನಾಗಿ, ದ್ವಾಪರದಲ್ಲಿ ಭೀಮಸೇನಾಗಿ, ಕಲಿಯುಗದಲ್ಲಿ ಮಧ್ವಾಚಾರ್ಯರಿಗೆ ಅವತರಿಸಿ ಅದ್ಭುತ ಕಥಾನಕನೇ ಈ ಮಧ್ವನಾಮ. ಮಧ್ವನಾಮದ ಮಹತ್ವ, ಸತ್ವ, ತತ್ವ ಅದರ ಎಲ್ಲಿದೆ ಅಂದರೆ, ಶ್ರೀಪಾದರಾಜರು ಈ ಮಧ್ವನಾಮಕ್ಕೆ ಜಗನ್ನಾಥದಾಸರು ಬರೆದಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಫಲಶ್ರುತಿ ಇದೆಯಲ್ಲ, ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿದೇವರಿಗೆ ಸುರನದಿಯ ತಡೆದು ಶ್ರೀ ಮುಕುಂದಾರ್ಪಣ ವಿನತ ಕೊಟ್ಟ ಫಲಮಕ್ಕೋ ಈ ಮಧ್ವನಾಮ ಬರೆದು ಓದಿದವರಿಗೆ. ಪುತ್ರರಿಲ್ಲದವರು ಸತ್ಪುತ್ರ ಇದುವರು, ಸರ್ವತ್ರದಲ್ಲಿ ದಿಗ್ವಿಜಯಬಹುದು, ಸಕಲ ಶತ್ರುಗಳು ಕೆಡುವರು, ಅಪಮೂರ್ತಿ ಬರ ಲಂಜುವುದು, ಸೂತ್ರನಾಮಕನ ಸಂಸ್ಕೃತಿ ಮಾತ್ರದೇ ಶ್ರೀಪಾದರಾಜ ಪೇಳಿದ ಮಧ್ವನಾಮ ಸಂತಾಪ ಕಳೆದು ಅಖಿಲ ಸೌಖ್ಯಗಳನ್ನು ಇವುದು, ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಬಹು ಕುಪಾರದಿಂದ ಕಡೆ ಹಾಯಿಸುವುದು. ಇಂಥ ಅದ್ಭುತವಾಗಿರತಕ್ಕಂಥ ದಂಡ ಕಮಂಡಳದ ಸನ್ಯಾಸಿಗಳಿಗೆ ಮಾತ್ರ ಉಳಿಯದೆ ದಂಡಕವನ್ನು, ವೃತ್ತನಾಮವನ್ನು, ಅವಗಾಭೋಗವನ್ನು, ಸುಳಾದಿಗಳನ್ನು, ಕೀರ್ತನೆಗಳನ್ನು ಎಲ್ಲವನ್ನು ಕೊಟ್ಟು ಕನ್ನಡ ಹರಿದಾಸ ಸಾಹಿತ್ಯದ ದಿವ್ಯ ದೀವಿಗೆಯನ್ನು ಮೊಟ್ಟ ಮೊದಲ ಬಾರಿಗೆ ಹಚ್ಚಿಟ್ಟ ಶ್ರೀಪಾದರಾಜರು ಭಾಗ್ಯ, ಸೌಭಾಗ್ಯ, ವೈರಾಗ್ಯಗಳ ನಿಧಿಗಳು, ನಿಕ್ಷೇಪ. ಅವತ್ತು 500 ವರ್ಷದಿಂದ ಶ್ರೀಪಾದರಾಜನ ಕೀರ್ತನೆಗಳನ್ನು, ದೇವರನಾಮಗಳನ್ನು ಬರೆದರು. ಇವತ್ತಿಗೂ ಕೂಡ ಭಕ್ತಜನರ, ಭಜಕ ಜನರ ಹೃದಯದ ಹಾಡಾಗಿ, ಎಲ್ಲರ ನಾಲಿಗೆ ನುಡಿಯಾಗಿ, ಅಂತರಂಗದ ಭಕ್ತಿಯ ಮಡಿಯಾಗಿ ಆ ಹಾಡುಗಳು ನಿನದಿಸ್ತಾ ಇವೆ, ನಲಿತಾ ಇವೆ. ಏನು ಅಂತಂದರೆ, ಶ್ರೀಪಾದರಾಜರು ಈ ಪದ್ಧತಿಗೆ ಶ್ರೀಕಾರ ಬರೆದ್ರು, ಶ್ರೀಕಾರ ಕೊಟ್ಟ ಶ್ರೀಗಳು ಅನ್ನಿಸ್ಕೊಂಡ್ರು. ಆದರೆ ಇದನ್ನು ಇನ್ನೂ ಅದ್ಭುತವಾಗಿ ದಾಸೋಪಟವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಅವ್ರ ಶಿಷ್ಯರಾಗಿರತಕ್ಕಂಥ
ವ್ಯಾಸರಾಜ ಸ್ವಾಮಿಗಳವರು. ವ್ಯಾಸರಾಜ ಸ್ವಾಮಿಗಳ ಮುಂದೆ ಈ ಶ್ರೀಪಾದರಾಜರ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ ಪುರಂದರದಾಸರಿ ಅಂಕಿತವನ್ನು ಕೊಟ್ಟು ಆ ಪುರಂದರದಾಸ ತಾಳ ತಂಬೂರಿ ಹಿಡಿದು ಭಗವಂತನ ಗುಣಗಾನ ಮಾಡ್ತಾ ಹಾಡತೊಡಗಿದರು. ಹೀಗೆ ಒಂದು ದಾಸಕೂಟದ ಅದ್ಭುತವಾಗಿರತಕ್ಕಂಥ ಪ್ರವರ್ತನೆಗೆ ಶ್ರೀಪಾದರಾಜರ ವ್ಯಾಸರಾಜರ ದೊಡ್ಡ ಕೊಡುಗೆ ಅತ್ಯಂತ ಮಹತ್ವದ್ದು. ವ್ಯಾಸಕೂಟ ಅಂತ ಹೆಸರು ಬಳಕೆಗೆ ಬಂದಿದ್ದೇ ವ್ಯಾಸರಾಜರಿಂದ. ವ್ಯಾಸರಾಜರ ಪ್ರಭಾವ ವಲಯದ ವ್ಯಾಸಕೂಟದ ಸದಸ್ಯರು ಅವರು ಬೆಳೆದರು. ಅವರು ಶಾಸ್ತ್ರ ವ್ಯಾಸಂಗ ಅಧ್ಯಾಪನ ಮಾಡಿಕೊಂಡ್ರು. ಆಮೇಲೆ ಶಾಸ್ತ್ರದ ಕೇಂದ್ರ ಆಗಿತ್ತು ಉತ್ತರ ಭಾರತ. ಅಲ್ಲಿ ಕಾಶಿಗೆ ಹೋದರು, ನವದ್ವೀಪಕ್ಕೆ ಹೋಗಿ ಅಲ್ಲಿ ವಿದ್ವತ್ ಪ್ರಪಂಚದಲ್ಲಿ ಸೇರಿಕೊಳ್ತಾ ಇದ್ದರು. ವ್ಯಾಸಕೂಟ ವಿಸ್ತಾರ ಆಯಿತು. ಹೀಗೆ ಆವಾಗ ಒಂದು ಸಲ ವ್ಯಾಸರಾಜರು ಉತ್ತರ ಭಾರತದ ನವದ್ವೀಪಕ್ಕೆ ಹೋದರು. ಇಡೀ ವಿದ್ವತ್ ಪ್ರಪಂಚದ ಶ್ರೇಷ್ಠ ತರ್ಕ ಕೇಸರಿ ಅನ್ನಿಸ್ಕೊಂಡಿದ್ದವನಲ್ಲಿ ಪಕ್ಷಧರ ಮಿಶ್ರ. ನವ್ಯ ನ್ಯಾಯದಲ್ಲಿ ವಾಕ್ಯಾರ್ಥ ಮಾಡಿ ಎಲ್ಲರನ್ನ ಪರಾಭವಗೊಳಿಸಿ ಪಂಡಿತ ಮಂಡಳಿಗಳಿಗೆ ಮಣ್ಣು ಮುಗಿಸಿ ಗಂಗೇಶೋಪಾಧ್ಯಾಯರಿಂದ ಹೊಸದಾಗಿ ಪ್ರವರ್ತಿತವಾಗಿದ್ದಂಥ ನವ್ಯ ನ್ಯಾಯದ ಭವ್ಯ ಪರಿಷ್ಕಾರ ಮಾಲಿಕೆಯನ್ನು ಸಂಪೂರ್ಣ ತಿಳ್ಕೊಂಡು ಅದನ್ನು ಅಕ್ಷರಶಃ ಖಂಡಿಸಿ ಈ ನವದ್ವೀಪದ ಪಕ್ಷಧರ ಮಿಶ್ರ ಏನೇನೋ ಸಾಧನೆ ಅಂತ ಮಾಡಿದ್ದ ಎಲ್ಲವನ್ನ ಪರಾಭವಗೊಳಿಸಿ ತರ್ಕತಾಂಡವ ಅನ್ನತಕ್ಕಂಥ ಉದ್ಗ್ರಂಥವನ್ನು ವ್ಯಾಸರಾಜರು ರಚಿಸಿದರು. ರಚಿಸಿ ಆ ನವ್ಯ ನ್ಯಾಯದ ಪರಿಷ್ಕಾರ ಮಾಡಿದ ಮೇಲೆ ಆ ಪಕ್ಷಧರ ಮಿಶ್ರ ಇದ್ದಂತಹ ನವದ್ವೀಪದ ಆ ಗುಹೆಗೆ ವ್ಯಾಸರಾಜರು ಹೋದರು. ಅವರ ಪ್ರತಿಭೆ, ಪಾಂಡಿತ್ಯ, ಪ್ರೌಢಿಮೆ, ಆತ್ಮವಿಶ್ವಾಸ, ಧೈರ್ಯ, ಆತ್ಮಸ್ಥೈರ್ಯ ಕಂಡ ಉತ್ತರ ಭಾರತದ ಬಂಗಾಳದ ನ್ಯಾಯಿಕರೆಲ್ಲ ಬೆರಳು ಕಚ್ಚಿದರು. ನವದ್ವೀಪದ ನ್ಯಾಯಶಾಸ್ತ್ರದ ನವನಿಧಿ ಅನ್ನಿಸ್ಕೊಂಡಿದ್ದಂಥ ಪಕ್ಷಧರ ಮಿಶ್ರ ವ್ಯಾಸರಾಜರನ್ನು ನೋಡಿ ಅವನನ್ನು ಒಂದೇ ಕ್ಷಣದಲ್ಲಿ ಪರಾಭವ ಮಾಡಿದ್ದನ್ನು ಅವನು ನೋಡಿ ಇಂಥ ಶಿಷ್ಯರನ್ನು ಜಗತ್ತಿಗೆ ಕೊಟ್ಟಿರತಕ್ಕಂಥ ಗುರುವಾದರೂ ಇನ್ಯಾರಪ್ಪ ಸ್ವಾಮಿ ಎಂದುಕೊಂಡು ನಿಮ್ಮ ಗುರುಗಳು ಯಾರು ಅಂದಾಗ ಮುಳಬಾಗಲಿನ ನರಸಿಂಹತೀರ್ಥದಲ್ಲಿ ಜಪತಪ ಅನುಷ್ಠಾನ ಮಾಡಿಕೊಂಡಿದ್ದಾರೆ ಅಂದರು. ನೀವೇ ಇಂಥ ಅಭಿನವ ವೇದವ್ಯಾಸರ ಥರ ಕಂಗೊಳಿಸ್ತಾ ಇದ್ದೀರಾ, ಶೋಭಿಸ್ತಾ ಇದ್ದೀರಾ ವಿದ್ಯೆಯಲ್ಲಿ, ವೈದುಷ್ಯದಲ್ಲಿ, ಇನ್ನು ನಿಮ್ಮ ಗುರುಗಳು ಹ್ಯಾಂಗಪ್ಪ ನೋಡ್ಕೊಂಬರ್ತೀನಿ ಅಂತ ಹೇಳಿ ಪಲ್ಲಕ್ಕಿನಲ್ಲಿ ಕೂತ್ಕೊಂಡು ಬಂಗಾಳದ ನವದ್ವೀಪದಿಂದ ಕರ್ನಾಟಕದ ಮುಳಬಾಗಲವರೆಗೂ ಆ ಕಾಲದಲ್ಲಿ ಪಕ್ಷಧರ ಮಿಶ್ರ ಬಂದ. ಶ್ರೀಪಾದರಾಜರನ್ನು ಕಂಡ, ಶ್ರೀಪಾದರಾಜರ ಪಾದಕ್ಕೆ ಪೊಡಮಟ್ಟ, ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೇಕ್ಷೀವಿನ ನವೀನ ವ್ಯಾಸೇನ. ಸ್ವಾಮಿ, ಈ ಪ್ರಪಂಚದಲ್ಲಿ ನಿಮ್ಮ ಶಿಷ್ಯರಾಗಿರತಕ್ಕಂಥ ವ್ಯಾಸರಾಜರು ನಾನೇ ಜಗತ್ತಿನ ಸರ್ವಶ್ರೇಷ್ಠ ಎಲ್ಲ ಓದ್ಕೊಂಡಿದ್ದೀನಿ ಅಂತ ಏನು ಅಂದ್ಕೊಂಡಿದ್ದೋ ಅದಷ್ಟನ್ನು ಓದ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಸ್ವಾಮಿ, ನಾನು ಇನ್ನೂ ಯಾವುದು ಓದಿಲ್ವೋ ನಾನು ಓದ್ದೇ ಇರೋದನ್ನು ಅವ್ರು ಪೂರ್ತಿ ಓದ್ಕೊಂಡಿದ್ದಾರೆ. ಇಡೀ ಜಗತ್ತಿನಲ್ಲಿ ನನಗೆ ಪ್ರತಿ ಕಕ್ಷಿಗಳೇ ಇರಲಿಲ್ಲ. ಈಗ ನನ್ನ ಎಲ್ಲ ಪಕ್ಷವನ್ನು ಕಡಿದು ಹಾಕಿದ್ದಾರೆ. ನಿಮ್ಮ ಶಿಷ್ಯ ಬರೀ ವ್ಯಾಸರಲ್ಲ, ಅಭಿನವ ವ್ಯಾಸರು, ನವೀನ ವ್ಯಾಸರು, ಅವರಿಂದ ನಾನು ವಿಪಕ್ಷನಾಗಿದ್ದೀನಿ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ಪಕ್ಷಧರ ಮಿಶ್ರ ಶ್ರೀಪಾದರಾಜರ ಪಾದಕ್ಕೆ ಪಡಮಟ್ಟ. ಹೀಗೆ ಕರ್ನಾಟಕದ ಸಂಸ್ಕೃತಿಯ ಪರಂಪರೆಯಲ್ಲಿ, ಮಧ್ವಾಚಾರ್ಯರ ಪೀಠ ಪರಂಪರೆಯಲ್ಲಿ, ವಿಜಯನಗರ ಚಕ್ರಾಧಿಪತ್ಯದ ಧಾರ್ಮಿಕ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿರತಕ್ಕಂಥ ಹೆಸರು ವ್ಯಾಸರಾಜರು. ವ್ಯಾಸರಾಜರ ಪಾಂಡಿತ್ಯ, ಪ್ರೌಢಿಮೆ, ವಾಕ್ಯಾರ್ಥ ಪ್ರಸಕ್ತಿಗಿಂತ ಅವರ ಭಗವದ್ಭಕ್ತಿ, ಸಾಧು ಸಂಗೀತ, ಹರಿದಾಸ ವೃತ್ತಿ, ಲೋಕನೀತಿ, ಸಾಮಾನ್ಯ ಜನತೆ ಬಗ್ಗೆ, ಆತ್ಮೋದ್ಧಾರದ ಬಗ್ಗೆ ಅವ್ರಿಗಿದ್ದ ಕಳಕಳಿ, ಇದರಿಂದ ದಾಸಕೂಟ ನಿರ್ಮಾಣ ಆಯಿತು. ವ್ಯಾಸರಾಜರು ದಾಸಕೂಟದಲ್ಲಿ ಆಧ್ಯಾತ್ಮಿಕ ಅನಿಷ್ಠೆಯನ್ನು, ಆತ್ಮೋದ್ಧಾರವನ್ನು, ಲೋಕೋದ್ಧಾರವನ್ನು ತೋರಿಸಿದರು. ವ್ಯಾಸರಾಜರ ದೃಷ್ಟಿಯಲ್ಲಿ ಆಚಾರ ಅನ್ನೋದು ವಿಚಾರಕ್ಕೆ ಮಾರ್ಗವಾಗಿತ್ತೆ ವಿನಃ ಅದೇ ಗುರಿಯಾಗಿರಲಿಲ್ಲ. ವ್ಯಾಸರಾಜರ ಹೃದಯ ಉದಾರ ಹೃದಯ. ಮಾಧ್ವ ಶಿಷ್ಯರಾಗಿರತಕ್ಕಂಥ ಪುರಂದರದಾಸ್ ಇದ್ದ ಹಾಗೆ ಸ್ಮಾರ್ಥ ಭಾಗವತರಾಗಿದ್ದಂಥ ನಾರಾಯಣೀಯತೆಗಳು ವ್ಯಾಸರಾಜರಿಗೆ ಬೇಕಾಗಿದ್ದಾರೆ. ವ್ಯಾಸಯೋಗಿ ಚರಿತ್ರೆ ರಚನೆ ಮಾಡಿರ್ತಕ್ಕಂಥ ಮಹಾಕವಿ ಸೋಮನಾಥ,
ಶುದ್ಧ ಸ್ಮಾರ್ಥ ಬ್ರಾಹ್ಮಣ. ಆದರೆ ವ್ಯಾಸರಾಜರ ಅಂತಃಕರಣದ ಸಮಗ್ರ ಪರಿಚಯ ನೇರವಾಗಿ ದಿಟ್ಟವಾಗಿ ದಟ್ಟವಾಗಿ ಗೊತ್ತಿದ್ದಂಥ ಸೋಮನಾಥ ಅವರನ್ನು ಕುರಿತು ಮಹಾಕಾವ್ಯವನ್ನೇ ರಚನೆ ಮಾಡಿಬಿಟ್ಟ. ಗುಜರಾತಿನ ವಲ್ಲಭಾಚಾರ್ಯರು ವ್ಯಾಸರಾಜರಿಂದ ಸನ್ಮಾನಿತರಾದರು. ಕನಕದಾಸರು ಕುರುಬರಾದರು, ವ್ಯಾಸರಾಜರಿಗೆ ಅಂತರಂಗದ ಶಿಷ್ಯರಾದರು. ಹೀಗೆ ವ್ಯಾಸರಾಜರು ಎತ್ತಿ ಕಟ್ಟಿ ಬೆಳೆಸಿದ ದಾಸಕೂಟ ಇಡೀ ಎಲ್ಲ ಜಾತಿ ಜನಾಂಗಕ್ಕೂ ಗೌರವವನ್ನು ಪ್ರೀತಿಯನ್ನು ಕೊಟ್ಟು ಹರಿದಾಸ ಪರಂಪರೆಯನ್ನು ಉಳಿಸ್ತು ಬೆಳೆಸ್ತು. ಇದಕ್ಕೆ ಮುಖ್ಯ ಕಾರಣ ವ್ಯಾಸರಾಜರು, ಅವರ ಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರು. ದಾಸಕೂಟದ ಭಕ್ತಿ ಕುರುಡು ನಂಬಿಕೆ ಇರಲಿಲ್ಲ, ಮೌಢ್ಯ ಇರಲಿಲ್ಲ. ಅದು ಪರಂಪರೆಯ ಎಲ್ಲ ಮೌಲ್ಯಗಳನ್ನು ಪಡ್ಕೊಳ್ತು, ಆದರೆ ಪರಮಾತ್ಮನ ಪಾದಗಳಲ್ಲಿ ಬೆರೆತುಕೊಳ್ತು. ತಾನು ಏನು ಹೇಳಬೇಕು ಅದನ್ನು ಸರಳ ಕನ್ನಡದಲ್ಲಿ ಹೇಳಿದ್ದೇನೆ, ಕನ್ನಡದ ದಾಸ ಸಾಹಿತ್ಯ ಆಯಿತು. ಹೀಗೆ ಶ್ರೀಪಾದರಾಜರು ಅದ್ಭುತವಾಗಿರತಕ್ಕಂಥ ಕೊಡುಗೆಯನ್ನು ದಾಸ ಸಾಹಿತ್ಯದ ಮೂಲಕ ಕೊಟ್ಟರು. ಅವರು ಚಿಕ್ಕ ಹುಡುಗ ಆಗಿದ್ದಾಗ ಅಬ್ಬೂರಿನಲ್ಲಿದ್ದರು. ಅಬ್ಬೂರಿನಲ್ಲಿ ಬ್ರಹ್ಮಣ್ಯ ತೀರ್ಥರು ಅಂತ ಸ್ವಾಮಿಗಳು. ಅವರು ಪರಮ ವೈರಾಗ್ಯಶಾಲಿಗಳು, ವಾಕ್ಶುದ್ಧಿ ತಪಸ್ಸಿದ್ಧಿಗಳ ಬ್ರಹ್ಮರ್ಷಿಗಳು, ಮಹಾಮಂತ್ರಗಳ ಸಮಗ್ರ ಕೋಶ ಆಗಿದ್ದರು. ವಿಷ್ಣುವನ್ನು ಪ್ರಸನ್ನಗೊಳಿಸತಕ್ಕಂಥ ಸದಾಚಾರ ಸದ್ವಿಚಾರ ಅನ್ನತಕ್ಕಂಥ ರತ್ನಗಳ ಮಣಿಹಾರವಾಗಿದ್ದಂಥವರು. ಇಂದ್ರಿಯಗಳನ್ನು ಕಟ್ಟಿರತಕ್ಕಂಥ ಎಟ್ಟಿ ಕುದುರೆಗಳನ್ನು ಬಿಗಿ ಹಿಡಿಯತಕ್ಕಂಥ ಕಡಿವಾಣವಾಗಿದ್ದಂಥವರು. ಯಮ ನಿಯಮಗಳು ಅನ್ನತಕ್ಕಂಥ ಹಕ್ಕಿಗಳು ಬೀಡಿ ಬಿಟ್ಟ ಗೂಡಾಗಿದ್ದಂಥವರು. ತತ್ವಜ್ಞಾನದ ಗೆಲುವು ಗಂಬ ಆಗಿದ್ದಂಥವರು. ಕಣ್ವಾ ನದಿಯ ದಡದಲ್ಲಿದ್ದಂಥವರು. ಸದಾ ಕೃಷ್ಣನ ತಪಸ್ಸು ಮಾಡ್ತಾ ಇದ್ದಂಥವರು. ಅಂಥ ಬ್ರಹ್ಮಣ್ಯ ತೀರ್ಥರು ಬೃಂದಾವನ ಇರೋ ಪ್ರದರ್ಶನೇ ಅಬ್ಬೂರು ಕ್ಷೇತ್ರ. 5 ಶತಮಾನದ ಹಿಂದೆ ಅಂಥ ಅಬ್ಬೂರಿನ ಕಾಡಿನ ಮಧ್ಯದಲ್ಲಿ ಅನೇಕ ಸದ್ಬ್ರಾಹ್ಮಣರ ಕುಟೀರಗಳಿತ್ತು. ಅಲ್ಲಿ ಅನೇಕ ವಿಧವಾಗಿರತಕ್ಕಂಥ ಋಷಿಮುನಿಗಳ ಸರಿ ಸಮಾನರಾಗಿದ್ದಂತಹ ಆಚಾರ್ಯರುಗಳಿದ್ದರು. ಅವರಲ್ಲಿ ಶೇಷಗಿರಿ ಆಚಾರ್ಯ ಗಿರಿಯಮ್ಮ ಅನ್ನತಕ್ಕಂಥ ದಂಪತಿಗಳು ಇದ್ದರು. ಅವರಿಗೆ ಲಕ್ಷ್ಮೀನಾರಾಯಣ ಅನ್ನತಕ್ಕಂಥ ಮಗು. ಅವರು ಬಡವರಾಗಿದ್ದರು ಕೂಡ ಘನತೆ ಗೌರವ ಆತ್ಮವಿಶ್ವಾಸಗಳಲ್ಲಿ ಶ್ರೀಮಂತಿಕೆ ಇದ್ದಂಥವರು. ಪರಮ ಸಾತ್ವಿಕರಾಗಿದ್ದಂಥ ಈ ದಂಪತಿಗಳು. ಬಡವರ ಕಡವರ ಕೃಷ್ಣ ಅಂತ ಅವ್ರ ಭಕ್ತಿಯಿಂದ ದೇವರನ್ನು ಆರಾಧಿಸ್ತಾ ಇದ್ರು. ಮಗ ಬೆಳೆದಾಗೆಲ್ಲ ಅವನ ವಿದ್ಯಾಭ್ಯಾಸ, ಅವನಿಗೆ ಸ್ತೋತ್ರ ಪಾಠ ಎಲ್ಲ ತಂದೆಯಿಂದನೇ ಆಯಿತು. ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದ. ಆ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ದನ ಕರುಗಳೇ ಆಸ್ತಿ. ದನ ಕರುಗಳನ್ನು ಪಕ್ಕದ ಕಾಡಿಗೆ ಹೊಡ್ಕೊಂಡು ಹೋಗಿ ತಾನು ದನ ಮೇಯಿಸ್ತಾ ಇದ್ದ. ಆದರೆ ಕುಶಾಗ್ರ ಬುದ್ಧಿಯ ಬಾಲಕನಾಗಿದ್ದ, ದನಗಾಹಿ ತಂಡದ ಮುಖಂಡನಾಗಿದ್ದ. ಒಂದಿನ ಅದೇ ತಾನೇ ಶ್ರೀರಂಗಪಟ್ಟಣದಿಂದ ಸಂಚಾರ ಹೊರಟು ಸ್ವರ್ಣವರ್ಣ ತೀರ್ಥ ಸ್ವಾಮಿಗಳು ಪಲ್ಲಕ್ಕಿನಲ್ಲಿ ಕೂತ್ಕೊಂಡು ಅಬ್ಬೂರಿಗೆ ಬರ್ತಾಯಿದ್ರು. ಕಾಲ್ದಾರಿ ಅದು. ಬೆಳಗ್ಗೆ ಹೊರಟಿದ್ದಾರೆ, ಮಧ್ಯಾಹ್ನ ಆದರೂ ಸಿಕ್ಕಿಲ್ವಲ್ಲಪ್ಪ. ಆವಾಗ ಅಲ್ಲೆಲ್ಲ ನೋಡ್ತಾರೆ, ಈ ಹುಡುಗರುಗಳು ದನ ಕಾಯ್ತಾ ಇದ್ರು. ಅವ್ರನ್ನ ಕರೆದ್ರು. ಲಕ್ಷ್ಮೀನಾರಾಯಣ ಮುಂದೆ ಬಂದ. ಅವನಿಗೆ ಅಭ್ಯಾಸ ಆಯಿತು. ಸ್ವಾಮಿಗಳು ಬಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಮಗು ಅಬ್ಬೂರು ಇನ್ನೂ ಎಷ್ಟು ದೂರ ಇದೆಯೋ ಸಹಜ ಪ್ರಶ್ನೆ ಮಾಡಿದ್ರು ಸ್ವಾಮಿಗಳು. ಅವನು ಬಗ್ಲಿಲ್ಲ, ಜಗ್ಲಿಲ್ಲ, ಹೆದರ್ಲಿಲ್ಲ, ಬೆದರ್ಲಿಲ್ಲ, ಅಳಕಲಿಲ್ಲ. ನೇರವಾಗಿ ಭಕ್ತಿಯಿಂದ ಉತ್ತರ ಕೊಟ್ಟ. ಸ್ವಾಮಿ, ಅತ್ತ ನೋಡಿ ಸ್ವಾಮಿ, ಇತ್ತ ನೋಡಿ ಸ್ವಾಮಿ, ಸುತ್ತ ನೋಡಿ ಸ್ವಾಮಿ, ನೀವೇ ಗೊತ್ತು ಮಾಡಿ ಸ್ವಾಮಿ. ಆಶ್ಚರ್ಯಚಕಿತರಾದರು ಸ್ವಾಮಿಗಳು. ಏನಪ್ಪ ಮಗು ಹಿಂಗೆ ಮಾತಾಡ್ತಾನಲ್ಲೋ? ಅತ್ತ ನೋಡಿ ಸ್ವಾಮಿ, ಸೂರ್ಯ ಮುಳುಗ್ತಾ ಇದ್ದಾನೆ ಈಗಲೂ ಆಗಲೋ. ಇತ್ತ ನೋಡಿ ಸ್ವಾಮಿ, ದನಕರುಗಳನ್ನ ಹೊಡ್ಕೊಂಡು ಚಿಕ್ಕ ಹುಡುಗರು ಮನೆ ಕಡೆ ಹೊರಟಿದ್ದೀವಿ. ಸುತ್ತ ನೋಡಿ ಸ್ವಾಮಿ, ಹಕ್ಕಿ ಪಕ್ಷಿಗಳು ಗೂಡು ಸೇರ್ಕೊಳ್ತಾ ಇದೆ. ಅಂದರೆ ಅಬ್ಬೂರು ಇನ್ನೇನು ಊರ ಹತ್ರ ಬಂದ್ಬಿಟ್ಟಿದ್ದೀವಿ ಅಂತ ಗೊತ್ತಾಗಲ್ವೇ? ತರ್ಕ ಬುದ್ಧಿಯ ಕುಶಾಗ್ರಮತಿಯಾಗಿರತಕ್ಕಂಥ ಬಾಲಕ ಹೇಳಿದ್ದನ್ನೇ ಕೇಳಿ, ಏನು ತರ್ಕ ಧ್ವನಿ, ಎಂಥ ಜಾಣ ಅಂದುಕೊಂಡು, ಅಪ್ಪ ನಿನ್ನ ಹೆಸರೇನೋ ಮಗು ಅಂತಾರೆ. ಲಕ್ಷ್ಮೀನಾರಾಯಣ ಅಂತಾರೆ. ಅವ್ರ ಹೆಸರು ಹೇಳುವಾಗಲೇ ಅವನ ತೇಜಸ್ಸನ್ನು ವರ್ಚಸ್ಸನ್ನು ಗುರುತಿಸಿದರು. ಬಾರು ಅಬ್ಬೂರಿಗೆ ಹೋಗೋಣ ಅಂತ ಅವನು ಕರ್ಕೊಂಡು ಅಬ್ಬೂರಿಗೆ ಬಂದರು. ಅಬ್ಬೂರಿನಲ್ಲಿ ಅದ್ಭುತವಾಗಿರತಕ್ಕಂಥ ಸ್ವಾಗತ ಸ್ವಾಮಿಗಳಿಗೆ. ಪುರುಷೋತ್ತಮ ತೀರ್ಥರು ಹುಲಿಗುಡ್ಡದಲ್ಲಿರತಕ್ಕಂಥ ಸ್ವಾಮಿಗಳು. ಅವರ ಮಾತು ಅಂದರೆ ಇಲ್ಲಿ ವೇದವ್ಯಾಖ್ಯ. ಇದನ್ನೇ ಹೇಳ್ಕೊಂಡು ಬಾಲಕ ಹೊರಟ. ಸ್ವರ್ಣವರ್ಣ ತೀರ್ಥರು
ಆ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿದ್ದಂತೆ 7ನೇ ಸ್ವಾಮಿಗಳವರು. ಅವರು ಈ ಶ್ರೀರಂಗಪಟ್ಟಣದಲ್ಲಿ ಬಂದಿದ್ದರು ಕಾವೇರಿ ಸ್ನಾನಕ್ಕೆ. ಅಬ್ಬೂರಿನಲ್ಲಿರೋ ಪುರುಷೋತ್ತಮ ತೀರ್ಥರ ಭೇಟಿಗಾಗಿ ಬಂದರು. ಅಬ್ಬೂರು ತಲುಪಿದ ತಕ್ಷಣ ಸ್ವರ್ಣವರ್ಣ ತೀರ್ಥರಿಗೆ ಸ್ವಾಗತ ಆಯಿತು. ಪುರುಷೋತ್ತಮ ತೀರ್ಥರು ಅವರು ಇಬ್ಬರು ಸಮಾಗಮ ಹೇಗಿತ್ತು ಅಂದರೆ ಗಂಗಾ ಯಮುನ ಸಂಗಮ ಆಯಿತು, ಪರಸ್ಪರ ಆಲಿಂಗನ ಆಯಿತು, ಸಂಭಾಷಣೆ ಆಯಿತು, ವಸಿಷ್ಠ ವಾಮದೇವರ ಸಮಾಗಮ ಆಯಿತು, ವ್ಯಾಸ ಪರಶುರಾಮರು ಕೂಡಿದಾಗಾಯಿತು. ತೇಜಸ್ವಿಗಳಾಗಿ ಕಂಗೊಳಿಸಿದ್ದಂಥ ಬಾಲಿಯತಿ ಬ್ರಹ್ಮಣ್ಯ ತೀರ್ಥರನ್ನು ನೋಡಿ ಸ್ವರ್ಣವರ್ಣ ತೀರ್ಥರು ಪರಮಾನಂದ ಭರಿತರಾದರು. ಅವರು ಹೇಳ್ತಾರೆ, ನಮಗೊಬ್ಬ ತೇಜಸ್ವಿಯಾಗಿರ್ತಕ್ಕಂಥ ಶಿಷ್ಯ ಬೇಕು ಅಂತ. ಆಗ ತಂದೆ ತಾಯಿಗಳನ್ನು ಕರೆಸಿ ಆ ಮಗುವನ್ನು, ಆ ಲಕ್ಷ್ಮೀನಾರಾಯಣನನ್ನು ಸ್ವಾಮಿಗಳು ಪುರುಷೋತ್ತಮ ತೀರ್ಥರು ಸ್ವರ್ಣವರ್ಣ ತೀರ್ಥರಿಗೆ ಕೊಟ್ಟು, ಸ್ವಾಮಿ ನಿಮ್ಮ ಅನುಗ್ರಹದ ಮೇಲೆ ಇದು ನಿಮ್ಮ ಮಗು, ಪರಮ ಸೌಭಾಗ್ಯಶಾಲಿ, ನೀವು ಅನುಗ್ರಹ ಮಾಡಿದ್ದೀರಾ, ನಿಮ್ಮ ಉದಾರವಾದ ಆಶ್ರಯ ಅವನಿಗೆ ತೆರೆದಿಟ್ಟಿದೆ, ಜೊತೆಯಲ್ಲಿ ಅವ್ರ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ಅವರು ನಿಮ್ಮ ಆಶ್ರಯದಲ್ಲಿ, ನಿಮ್ಮ ಆಶ್ರಮದಲ್ಲಿ ಇರಲಿ ಅಂತ ಎಲ್ಲರನ್ನು ಕಟ್ಟು ಕಳಿಸಿದರು. ಸ್ವರ್ಣವರ್ಣ ತೀರ್ಥರು ಬಾಲಕ ಲಕ್ಷ್ಮೀನಾರಾಯಣ ಅವನ ತಂದೆ ತಾಯಿಗಳನ್ನು ಕರ್ಕೊಂಡು ಶ್ರೀರಂಗಕ್ಕೆ ಬಂದರು. ಅವನು ಮೊದಲೇ ದೇವಾಂಶ ಸಂಭೂತ, ತೇಜೋ ವಿಶಿಷ್ಟ. ಸ್ವರ್ಣವರ್ಣ ತೀರ್ಥರು ಮಹಾಮಹಿಮ ಗುರುಗಳು. ಅವರು ಅನುಗ್ರಹದ ವಿಶೇಷದಿಂದ ಅವನಿಗೆ ಅದ್ಭುತವಾಗಿರತಕ್ಕಂಥ ಜ್ಞಾನಕೋಶ ಉದ್ಘಾಟನೆ ಆಯಿತು. ಸ್ವರ್ಣವರ್ಣ ತೀರ್ಥರು ಅವರ ಪ್ರಜ್ಞಾ ನುಡಿ ಕಿಡಿಗಳಿಂದ ತಿದ್ದಿ ತೀಡಿ ಅವನ ಧೀಶಕ್ತಿಯನ್ನು ಉದ್ದೀಪಿಸಿದರು. ಅವನಿಗೆ ಉಚಿತ ರೀತಿಯಲ್ಲಿ ಉಪನಯನ ಮಹೋತ್ಸವ ಮಾಡಿ ಸದುಪದೇಶ ನೀಡಿದರು. ಪ್ರಜ್ಞಾ ಪ್ರವರ್ತಮಾನನಾಗಿ ವಿದ್ಯಾನಿಧಿಯಾದ, ದಿವ್ಯಾಗಿರತಕ್ಕಂಥ ಮೌಂಜಿ ಯಜ್ಞೋಪವೀತಗಳನ್ನು ನೀಡಿ ಪ್ರಜ್ಞಾಪುಂಜ ಬಾಲಕನಾದ. ಅವನಿಗೆ ಮುಂದೆ ಸ್ವರ್ಣವರ್ಣ ತೀರ್ಥರು ವಿಧಿಯುಕ್ತವಾಗಿ ಆಶ್ರಮ ದೀಕ್ಷೆಯನ್ನು ಕೊಟ್ಟರು. ಜ್ಞಾನ ಭಕ್ತಿ ವೈರಾಗ್ಯಗಳ ಸಾಕಾರಗೊಂಡಿರತಕ್ಕಂಥ ಲಕ್ಷ್ಮೀನಾರಾಯಣ ಮುನಿಗಳು ಸನತ್ ಕುಮಾರನಂತೆ ಬಾಲಯತಿಯಾಗಿ ನಮಗೆ ದೊರಕಿದ್ದು ಹರಿವಾಯು ಗುರುಗಳ ವಿಶೇಷ ಪ್ರಸಾದ ಫಲ ಅಂತ ಸಾರ್ವಜನಿಕವಾಗಿ ಹರ್ಷಭರಿತರಾಗಿ ಸ್ವರ್ಣವರ್ಣ ತೀರ್ಥರು ಘೋಷಣೆ ಮಾಡಿದರು. ಅಂಥ ಒಂದು ದೊಡ್ಡ ಪರಂಪರೆಗೆ ಪೀಠಾಧಿಪತಿಗಳಾಗಿ ಚಿಕ್ಕ ವಯಸ್ಸಿನಲ್ಲಿ ಬಂದಿರತಕ್ಕಂಥ ಬಾಲ ಬೃಹಸ್ಪತಿಗಳಂತ ವೇದಾಂತ ವಿದ್ಯಾ ವಿಶಾರದರಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ಮುನಿಗಳು ಚಿಕ್ಕ ವಯಸ್ಸಿನಲ್ಲೇ ಯೋಗಿ ಅನ್ನಿಸ್ಕೊಂಡ್ರು, ಮುನಿ ಅನ್ನಿಸ್ಕೊಂಡ್ರು, ವಿದ್ವಚ್ಚಕ್ರ ಚೂಡಾಮಣಿಗಳು ಅನ್ನಿಸ್ಕೊಂಡ್ರು. ಯುವಧೇಂದ್ರದಿಂದ ಸಮಸ್ತ ದ್ವೈತ ವೇದಾಂತ ಸಾರಸ್ವರಸ್ವನ್ನು ಹೃದ್ಗತ ಮಾಡಿಕೊಂಡ್ರು. ಎಲ್ಲ ವಿದ್ಯಾವ್ಯಾಸಂಗ ಮುಗಿಸಿ ಸ್ವರ್ಣವರ್ಣ ಪರಶುರಾಮ ತೀರ್ಥರ ಸನ್ನಿಧಾನಕ್ಕೆ ಬಂದರು. ಆಗ ಸ್ವರ್ಣವರ್ಣ ತೀರ್ಥರು ಸಂತೃಪ್ತರಾಗಿ ಸುಪ್ರೀತರಾಗಿ ತಮ್ಮ ಸಂಸ್ಥಾನದ ಎಲ್ಲ ದೇವರ ಪ್ರತಿಮೆಗಳನ್ನು, ಸಾಲಿಗ್ರಾಮಗಳನ್ನು, ಸಮಸ್ತ ಪೀಠ ವೈಭವಗಳನ್ನು ಲಕ್ಷ್ಮೀನಾರಾಯಣ ತೀರ್ಥರಿಗೆ ಒಪ್ಪಿಸಿ ಪರಮಹಂಸ ಪೀಠದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಶ್ರೀರಂಗ ಕ್ಷೇತ್ರದಲ್ಲಿ ದೇವಾಲಯದ ದಕ್ಷಿಣ ವೀದಿಯಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಹೀಗೆ ಸ್ವರ್ಣವರ್ಣ ತೀರ್ಥರು ಬೃಂದಾವನಸ್ಥರಾದ ಮೇಲೆ ಲಕ್ಷ್ಮೀನಾರಾಯಣ ತೀರ್ಥರು ಸಂಸ್ಥಾನದ ಸಕಲಾಧಿಕಾರವನ್ನು ವಹಿಸಿಕೊಂಡರು. ಪದ್ಮಾವತಿ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮೂಲ ಗೋಪಿನಾಥನನ್ನು ಪ್ರತಿನಿತ್ಯ ಆರಾಧನೆ ಮಾಡ್ತಾ ಆನಂದ ತೀರ್ಥರಿಂದ ನೂತನವಾಗಿ ಸಮರ್ಥಿರತಕ್ಕಂಥ ದ್ವೈತ ದರ್ಶನವನ್ನು ಅದ್ಭುತ ಪ್ರಚಾರ ಕಾರ್ಯವನ್ನು ಮಾಡ್ತಾ ಒಂದು ದೊಡ್ಡ ಕ್ರಾಂತಿಗೆ ಆಂದೋಲನಕ್ಕೆ ಸಿದ್ಧವಾದರು. ಶ್ರೀರಂಗದಿಂದ ಮುಳಬಾಗಿಲಿನ ನರಸಿಂಹತೀರ್ಥಕ್ಕೆ ಕಾರ್ಯಕ್ಷೇತ್ರ ವಿಸ್ತಾರವಾಯಿತು. ಆಗ ಆ ನರಸಿಂಹತೀರ್ಥದಲ್ಲಿ ಅಂಗಾರದಿಂದ ನರಸಿಂಹದೇವರಿದ್ದು ಮುಂದೆ ವ್ಯಾಸರಾಜರು ಹನುಮಂತನಲ್ಲಿ ಪ್ರತಿಷ್ಠಾಪನೆ ಮಾಡಿ ಸನ್ನಿಧಾನ ವಿಶೇಷವನ್ನು ಮತ್ತಷ್ಟು ಜಾಗೃತಗೊಳಿಸಿದರು. ಆಗ ಶ್ರೀಪಾದರಾಜರು ಅನ್ನಿಸ್ಕೊಂಡಿರತಕ್ಕಂಥ ಮಹಾನುಭಾವರು ಈ ನರಸಿಂಹತೀರ್ಥದ ಶ್ರೀಪಾದರಾಜ ಮಠವನ್ನು ದ್ವೈತ ದರ್ಶನದ ದೊಡ್ಡ ವಿಶ್ವವಿದ್ಯಾನಿಲಯವನ್ನು ಮಾಡಿದಾಗ ದೇಶದ ವಿದೇಶಗಳಿಂದ ನಾನಾ ದೇಶಗಳಿಂದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಒಟ್ಟುಗಳು ಇಲ್ಲಿಗೆ ಸಹಸ್ರ ಸಂಖ್ಯೆಯಲ್ಲಿ ಬಂದು ದೊಡ್ಡ ವೇದಾಂತ ವಿಶ್ವವಿದ್ಯಾನಿಲಯ ನಡೀತಾ ಇತ್ತು. ಹೀಗೆ ಶ್ರೀಪಾದರಾಜರ ಒಂದು ದೊಡ್ಡ ಸನ್ನಿಧಾನದಲ್ಲಿ ವಿಶ್ವವಿದ್ಯಾನಿಲಯ ಮುಳುಬಾಗಲು ನಡೀತು. ಅಲ್ಲಿ ಸಾಕ್ಷಾತ್ ಸರಸ್ವತಿಯೇ ಸತ್ಯಲೋಕದೀಸಿ ವ್ಯಾಸರಾಜರ ಜೀವನದಲ್ಲಿ ಬಂದು ಅಂಥ ವ್ಯಾಸರಾಜ ನರಸಿಂಹತೀರ್ಥಕ್ಕೆ ಬಂದಿದ್ದು ಒಂದು ದೊಡ್ಡ ಪವಾಡ ಸದೃಶ ಘಟನೆ ಆಯಿತು, ಅಘಟಿತ ಘಟನೆ ಆಯಿತು. ಅಂಥ ವ್ಯಾಸರಾಜರು 12 ವರ್ಷಗಳ ಕಾಲ ಶ್ರೀಪಾದರಾಜ ಮಠದ ನರಸಿಂಹತೀರ್ಥದಲ್ಲಿ ತಪಸ್ಸು ಮಾಡ್ತಾ ಜಪತಪ ಅನುಷ್ಠಾನಗಳನ್ನು ಮಾಡ್ತಾ ಅದ್ಭುತವಾಗಿರತಕ್ಕಂಥ ಗ್ರಂಥ ರಚನೆಗಳನ್ನು ಮಾಡಿದರು.
ಹೀಗೆ ಅಷ್ಟೇ ಅಲ್ಲ, ಇದೆಲ್ಲ ಮಾಡೋದಕ್ಕೆ, ವ್ಯಾಸಂಗ ಮಾಡಿದ್ದಕ್ಕೆ ಕಾರಣಪುರುಷ ಆಗಿರತಕ್ಕಂತಹ ಗುರುಗಳು ಶ್ರೀಪಾದರಾಜರು ಅನ್ನೋದನ್ನು, ತಮ್ಮ ಗುರುಭಕ್ತಿಯನ್ನು, ಶ್ರೀಪಾದರಾಜರು ಇಟ್ಟಿದ್ದ ಶಿಷ್ಯವಾತ್ಸಲ್ಯವನ್ನು ಕುರಿತು ಅನೇಕ ದೇವರ ನಾಮಗಳಂಥ ಕೀರ್ತನೆಗಳು ರಚಿಸಿದರು. ವಾದಿಗಜ ಮಸ್ತಕಾಂಗುಷ ಸುಜನ ಬುಧಗೇಯ ಮೇದಿನೀಸುರ ವಂದ್ಯ ಶ್ರೀಪಾದರಾಯ, ಸಕಲ ಶಾಸ್ತ್ರ ಕಲಾಪ ಸನ್ಯಾಸಕುಲ ದೀಪ, ಸಕಲ ಸತ್ಯಸ್ಥಾಪ ಸುಜ್ಞಾನ ದೀಪ, ಪ್ರಕಟ ಪಾವನ ರೂಪ ಹರಿಕುಜನ ಮತಲೋಪ, ನಿಕಟವರ್ಜಿನ ಪಾಪ ಕೀರ್ತಿ ಪ್ರತಾಪ, ಹರಿಪದಾಂಬುಜ ಭೃಂಗ ಮಹಾಪ್ರಮತಾಹಿ ವಿದಂಗ, ಪರಮ ಸುಗುಣಾಂತರಂಗ ಭೌದುರಿತ ಭಂಗ, ಶರಣ ಕೀರ್ತಿತರಂಗ ಶತ್ರು ತಿಮಿರ ಪದಂಗ, ಶರಣು ಶುಭ ಚರಿತಾಂಗ ಷಟ್ಶಾಸ್ತ್ರ ಸಂಘ, ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತಾಲೋಲ, ವರ ಹೇಮವರ್ಣ ಮುನಿಪತಿಯ ಸುಕುಮಾರ, ಗುರು ತಿಲಕ ಶ್ರೀಪಾದರಾಜ ಅಮಿತೋದ್ಧಾರ, ಶರಣ ಜನ ಸುರದೇನು ಭಕ್ತ ಬಂದಾರ. ವ್ಯಾಸರಾಜರು ಶ್ರೀಪಾದರಾಜರನ್ನು ಗುರುಕುಲ ತಿಲಕರು ಅಂತ ಕರಿತಾ ಇದ್ದಾರೆ. ಹೇಗೆ ಶ್ರೀಪಾದರಾಜರು ಸಕಲ ಶಾಸ್ತ್ರ ಸಂಪನ್ನರಾಗಿದ್ದರು, ಸಕಲ ಶಾಸ್ತ್ರ ಕಲಾಪರಾಗಿದ್ದರು, ಪ್ರತಿವಾದಿ ಭಯಂಕರರಾಗಿದ್ದರು, ಕೀರ್ತಿ ಪ್ರತಾಪಶಾಲಿಗಳಾಗಿದ್ದರು, ಭಕ್ತ ಮಂದಾರರಾಗಿದ್ದರು, ಹರಿಪದಾಂಬುಜ ಭೃಂಗರಾಗಿದ್ದರು, ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತ ಅಲೋಲರಾಗಿದ್ದರು, ಹರಿಶರಣರ ಸುರಧೇನುಗಳಾಗಿದ್ದರು. ಇದೆಲ್ಲವನ್ನು ಒಂದೇ ಕೀರ್ತನೆಯಲ್ಲಿ ಶ್ರೀ ವ್ಯಾಸರಾಜರು ಅದ್ಭುತವಾಗಿ ಕೀರ್ತಿಸಿರತಕ್ಕಂಥದ್ದು ಐತಿಹಾಸಿಕವಾಗಿರತಕ್ಕಂಥ ಅಘಟಿತ ಘಟನೆ ಅದು. ವ್ಯಾಸರಾಜರ ಒಂದು ಭಕ್ತಿ, ಆ ಭಕ್ತಿ ವ್ಯಾಸರಾಜರ ಶಕ್ತಿ. ಇಂಥ ಪ್ರತಿಭಾವಂತರು, ಮೇಧಾನಿಧಿಗಳು, ಕುಶಕ್ರಮತಿಗಳು, ಏಕಸಂಧಿಗ್ರಾಹಿಗಳು, ಪ್ರಚಂಡ ಧೀಶಕ್ತಿ ಸಂಪನ್ನರು ಆಗಿರತಕ್ಕಂಥ ಶ್ರೀಪಾದರಾಜರು ಈ ವ್ಯಾಸರಾಜರ ಶಕ್ತಿಯನ್ನು ಅರ್ಥ ಮಾಡ್ಕೊಂಬಕ್ಕೆ ಅಂಥವ್ರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ವಿಭುಧೇಂದ್ರ ತೀರ್ಥರಿಂದ ಕಲಿತಿರತಕ್ಕಂಥ ಸಮಸ್ತ ವಿದ್ಯೆಯನ್ನು, ತಮ್ಮ ಸುದೀರ್ಘ ಬದುಕಿನ ಅಖಿಲಾನುಭವ ವ್ಯಾಸಂಗದಿಂದ ಗಳಿಸ್ಕೊಂಡಿರತಕ್ಕಂಥ ಜ್ಞಾನ ಭಂಡಾರವನ್ನು ಸಂಪೂರ್ಣ ದಾರಿಯರಿದ್ದು ವ್ಯಾಸರಾಜರಿಗವರು. ಹೀಗೆ ವ್ಯಾಸರಾಜರ ಒಂದು ದೊಡ್ಡ ತೇಜಸ್ಸು ಈ ನರಸಿಂಹ ತೀರ್ಥದಲ್ಲಿ ದಿವ್ಯ ನಕ್ಷತ್ರದಂತೆ ಕಂಗೊಳಿಸ್ತಾ ಇದ್ದುದನ್ನು ಶ್ರೀಪಾದರಾಜರು ಗಮನಿಸಿದ್ರು, ಗುರುತಿಸಿದ್ರು. ಹೀಗೆ ವ್ಯಾಸರಾಜರು 12 ವರ್ಷದ ನಂತರದಲ್ಲಿ ತಾವು ಹೊರಡಬೇಕಾದಾಗ ಅನುಗ್ರಹಕ್ಕಾಗಿ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಆಗ ವ್ಯಾಸರಾಜರು ನಮಸ್ಕಾರ ಮಾಡಿದ ತಕ್ಷಣ ಶ್ರೀಪಾದರಾಜರು ಆಶೀರ್ವಾದ ಮಾಡ್ತಾರೆ. ಹೇಳ್ತಾರೆ ಒಂದು ಮಾತು, ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿ ಪೂಜ್ಯತಮವಾಗಿರತಕ್ಕಂಥ ವಿದ್ಯಾ ವೈಭವವನ್ನು ಶಾರದಲ್ಲಿ ಕಾಣ್ತಾ ಇದ್ದೆ, ಆದರೆ ಆ ಸರಸ್ವತಿಗಲ್ಲ, ನಿನ್ನಲ್ಲಿ ಕಾಣ್ತಿದ್ದೀನಪ್ಪ ಇವತ್ತು. ಪ್ರತಿ ಭಟರನ್ನು ತತ್ತರಗೊಳಿಸಿ ಪರಾಜಯ ಭೀತಿಯ ತರಂಗಗಳನ್ನು ಎಬ್ಬಿಸತಕ್ಕಂಥ ಮಹಾಶಕ್ತಿಯನ್ನು ಭಾರ್ಗವನಲ್ಲಿ ಕಾಣ್ತಾ ಇದ್ದೆ, ಆ ಶಕ್ತಿಯನ್ನು ಇವತ್ತು ನಿನ್ನಲ್ಲಿ ಕಾಣ್ತಾ ಇದ್ದೀನಪ್ಪ. ಅಪ್ರತಿಹತವಾಗಿರತಕ್ಕಂಥ ಕುಶಾಗ್ರ ಬುದ್ಧಿಯಲ್ಲಿ ಬೃಹಸ್ಪತಿ ಎನಿಸ್ಕೊಂಡು ಬೃಹಸ್ಪತ್ಯಾಚಾರ ಕಾಣ್ತಾ ಇದ್ದೆ, ಇವತ್ತು ನೀನು ಅಭಿನವ ಬೃಹಸ್ಪತ್ಯಾಚಾರ ಕಂಗೊಳಿಸ್ತಾ ಇದೆಯಪ್ಪ. ಅತ್ಯಾಶ್ಚರ್ಯಕರವಾಗಿರತಕ್ಕಂಥ ತೇಜ ವಿರಾಜಮಾನವಾಗಿರತಕ್ಕಂಥ ಪ್ರಭಾವದ ಕಿರಣಗಳನ್ನು ಸೂರ್ಯನಲ್ಲಿ ಕಾಣ್ತಾ ಇದ್ದೆ, ಆದರೆ ಇವತ್ತು ವೇದಾಂತ ಭಾಸ್ಕರನಾಗಿ ನೀನು ಹೊಳಿತಾ ಇದೆಯಲ್ಲಪ್ಪ, ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ಸಮಸ್ತ ಜನಗಳ ಚಿತ್ತವಿದ್ಯೆಯಲ್ಲಿ ಆನಂದದ ಅಲೆಗಳನ್ನು ಎಬ್ಬಿಸತಕ್ಕಂಥ ನೈಪುಣ್ಯವನ್ನು ಸುಧಾಕರನಲ್ಲಿ ಕಾಣ್ತಾ ಇದ್ದೆ, ಇವತ್ತು ನಿನ್ನಲ್ಲಿ ಅದನ್ನು ಕಾಣ್ತಾ ಇದ್ದೀನಿ. ವಿಶ್ವವನ್ನೇ ಪರಿಶುದ್ಧಗೊಳಿಸತಕ್ಕಂಥ ಶುಚಿತ್ವವನ್ನು ಯಜ್ಞ ಪುರುಷನಲ್ಲೇ ಕಾಣ್ತಾ ಇದ್ದೆ, ಆದರೆ ಆ ಶುಭ್ರತೆಗಳನ್ನು ನಿನ್ನಲ್ಲಿ ಇವತ್ತು ಕಾಣ್ತಾ ಇದ್ದೀನಿ. ಜಗತ್ತನ್ನೆಲ್ಲ ಕಂಗೊಳಿಸತಕ್ಕಂಥ ಸಿಂಹ ಧೈರ್ಯವನ್ನು ಪರ್ವತರಾಜನಲ್ಲಿ ನೋಡ್ತಾ ಇದ್ದೆ, ಆದರೆ ಇವತ್ತು ಆ ಧೈರ್ಯ ಮತ್ತು ಆತ್ಮಸ್ಥೈರ್ಯವನ್ನು ನಿನ್ನಲ್ಲಿ ನೋಡ್ತಾ ಇದ್ದೀನಪ್ಪ. ಅನನ್ಯ ಸಾಮಾನ್ಯವಾಗಿರತಕ್ಕಂಥ ಕೊಡುಗೈ ದಾತೃತ್ವವನ್ನು ಕಲ್ಪವೃಕ್ಷದಲ್ಲಿ ಕಾಣ್ತಾ ಇದ್ದೆ, ನೀನು ಕಲಿಯುಗದ ಕಲ್ಪವೃಕ್ಷವನ್ನು ನೀನು ಕಾಣ್ತಾ ಇದೆಯಪ್ಪ ನನಗೆ. ಅಚಿಂತ್ಯದ್ಭುತ ಮಹಾತ್ಮ ಶಕ್ತಿಯು ಭಗವಂತನಾಗಿರತಕ್ಕಂಥ ವಾಸುದೇವನಲ್ಲಿ ಕಾಣ್ತಾ ಇದ್ದೆ, ಅಂಥ ವಾಸುದೇವನ ಸಮಗ್ರ ಅನುಗ್ರಹ ಸಂಪತ್ತು ನಿನ್ನ ಮೇಲೆ ಇದೆಯಪ್ಪ, ಇವತ್ತು ನೀನು ಕಾಣ್ತಾ ಇದ್ದೀನಿ. ಸಮಸ್ತ ಸದ್ಗುಣ ಸಂಪತ್ತು ಅಖಂಡಾಭಿಧಿಯ ವಿಖ್ಯಾತನಾಗಿರತಕ್ಕಂಥ ನಿನ್ನಲ್ಲಿ ಎಲ್ಲ ಸಮನ್ವಯಗೊಂಡು ನೀನು ಶೋಭಿಸ್ತಾ ಇದೆಯಾ ಭಾಸ್ಕರ, ವೇದಾಂತ ಭಾಸ್ಕರ. ನೀನು ಮಹತ್ಕಾರ್ಯ ಸಾಧನೆಗಾಗಿ ನಿನಗೆ ಜನ್ಮ ಬಂದಿದೆ, ಲೋಕೋದ್ಧಾರಾರ್ಥವಾಗಿ ನೀನು ಅವತಾರ ಮಾಡಿದ್ಯಾ. ನಿನ್ನಿಂದ ಜಗತ್ ಕಲ್ಯಾಣ ಸಾಧನೆಯಾಗಲಿ, ಶುಭವಾಗಲಿ, ಮಂಗಳವಾಗಲಿ, ಹೋಗಬ ಅಂತ ಶ್ರೀಪಾದರಾಜರು ವಿಶೇಷವಾಗಿ ಆಶೀರ್ವಾದ ಮಾಡಿ ವ್ಯಾಸರಾಜರನ್ನು ಕಳಿಸ್ಕೊಡ್ತಾ ಇದ್ದಾರೆ. ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರು ಸಂತೋಷ ಸಂಭ್ರಮ ಸಡಗರದಿಂದ ವ್ಯಾಸರಾಜರನ್ನು ಬರಮಾಡಿಕೊಂಡ್ರು. ಮಂಗಳ ಮುಹೂರ್ತದಲ್ಲಿ ಸಮಸ್ತ ರಾಜೋಪಚಾರ ಗೌರವದಿಂದ
ವ್ಯಾಸಮುಷ್ಟಿಯ ಸಂಪುಷ್ಟವನ್ನು ಚಿನ್ನದ ಹರಿವಾಣದಲ್ಲಿಟ್ಟು ವ್ಯಾಸರಾಜರ ತಲೆ ಮೇಲಿಟ್ಟು ಪಟ್ಟಾಭಿಷೇಕ ಮಹೋತ್ಸವವನ್ನು ವೈಭವದಿಂದ ನೆರವೇರಿಸಿ ವ್ಯಾಸರಾಜರನ್ನ ಸಂಸ್ಥಾನದ ಮುಂದಿನ ಪೀಠಾಧಿಪತಿಗಳನ್ನು ಅಧಿಕೃತವಾಗಿ ಘೋಷಿಸಿದರು. ಬ್ರಹ್ಮಣ್ಯ ತೀರ್ಥದ ಕೆಲವೇ ದಿನಗಳಲ್ಲಿ ಬೃಂದಾವನಸ್ಥರಾದರು. ಆಗ ವ್ಯಾಸರಾಜರು ಶ್ರೀಪಾದರಾಜರು ಇಬ್ಬರು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾರೆ. ಚಂದ್ರಗಿರಿಯ ರಾಜ ಸಾಳ್ವ ನರಸಿಂಹನಿಗೆ ಬ್ರಹ್ಮಹತ್ಯ ದೋಷ ಬಂದಿದ್ದಾಗ ವಿಪ್ರಗೆ ಬ್ರಹ್ಮಹತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಳಿಯ ಅಪ್ರಬುದ್ಧರು ದೂಷಿಸಿ ಗೆರಣ್ಯ ಕಪ್ಪು ವಸನ ಹಸನ ಮಾಡಿದ ಮಹಿಮೆ ಸಾಲದೆ ಶ್ರೀಪಾದರಾಜರ ಹತ್ರ ಬಂದು ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡ್ಕೊಳ್ತಾನೆ. ಸ್ವಾಮಿ ಚಂದ್ರಗಿರಿಯ ರಾಜಗುರುಗಳಾಗಿ ಬನ್ನಿ ಅಂತ ಕರೀತಾನೆ. ಅವರು ಹೇಳ್ತಾರೆ, ಅಪ್ಪ ನನಗೆ ಪರಮಾತ್ಮ ಈ ಇಳಿವಯಸ್ಸಿನಲ್ಲಿ ಈ ನರಸಿಂಹ ತೀರ್ಥದಲ್ಲಿ ಪಾಠ ಪ್ರವಚನ ಮಾಡಿ ವಿಶ್ವವಿದ್ಯಾಲಯ ನಡೆಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾನಪ್ಪ. ಮತ್ತು ನನಗೆ ಚಂದ್ರಗಿರಿ ರಾಜಗುರು ಯಾರೋ ತಿರುಪತಿ ದೇವಸ್ಥಾನದ ಪೂಜೆ ಮಾಡೋರು ಯಾರು ಸ್ವಾಮಿ ಅಂದಾಗ ಅದಕ್ಕೂ ಇದ್ದಾರೆ. ಯಾರು ಸ್ವಾಮಿ? ಕರಿ ವ್ಯಾಸರಾಜರನ್ನ ಕರೀತಾರೆ. ವ್ಯಾಸರಾಜರು ಬಂದರೆ ಸಾಳು ನರಸಿಂಹ ನೋಡ್ತಾನಂತೆ. ಯಜ್ಞ ಕುಂಡದಿಂದ ಬಂದಿರತಕ್ಕಂಥ ಅಗ್ನಿಯಾಗಿ ಪ್ರಜ್ವಲಿಸ್ತಾ ಇದ್ರು, ಜಜ್ವಲ್ಯಮಾನವಾಗಿದ್ದರು ಆ ವ್ಯಾಸರಾಜರು. ಆಗ ವ್ಯಾಸರಾಜರನ್ನು ಕರ್ಕೊಂಡು ಹೋಗ್ದಾಗ ನೀವು ಬಂದು ಒಂದು ಗೌರವ ಸ್ವೀಕಾರ ಮಾಡಿ ಅಂತಂತಾನೆ. ಆಗ ರತ್ನಸಿಂಹಾಸನದಲ್ಲಿ ವ್ಯಾಸರಾಜರನ್ನು ಕೂಡಿಸಿ ಪರಮ ಸುಗುಣಾಂತರಂಗರು ಬಹುದುರುತಿ ಗುರು ಭಂಗರು ಆಗಿರತಕ್ಕಂಥ ಆ ಇಬ್ಬರು ಗುರುಗಳನ್ನು ಕೂಡಿಸಿ ರತ್ನಾಭಿಷೇಕವನ್ನು ಮಾಡ್ತಾ ಇದ್ದಾನೆ. ರತ್ನ ಸಿಂಹಾಸನ ಕೂಡಿಸಿದ್ದು, ರತ್ನಾಭಿಷೇಕ ಮಾಡಿಸಿದ್ದು, ಸಮಸ್ತ ರಾಜಾಲಂಕಾರಗಳನ್ನು ಸಮರ್ಪಣೆ ಮಾಡಿದ್ದು, ಪಾದ ಪ್ರಕ್ಷಾಳನವನ್ನು ಸಾಳು ನರಸಿಂಹನೇ ಮಾಡ್ತಾ ಇದ್ದಾನೆ. ದೀವಟಿಗೆ ಪರಾಗಗಳನ್ನು ಸಾಳು ನರಸಿಂಹ ಹೇಳಿ ಶ್ರೀಪಾದರಾಜರು ಅನ್ನತಕ್ಕಂಥ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾನೆ. ವ್ಯಾಸರಾಜರು ನಮ್ಮ ಸಾಮ್ರಾಜ್ಯದ ರಾಜಗುರುಗಳು ಅಂತ ಅಧಿಕೃತ ಘೋಷಣೆ ಮಾಡ್ತಿದ್ದಾನೆ. ಅಂದಿನಿಂದ ಲಕ್ಷ್ಮೀನಾರಾಯಣ ತೀರ್ಥ ಅನ್ನಿಸ್ಕೊಂಡವರು ರಾಜರಿದ್ದನೇ ರಾಜರು ಅನ್ನಿಸ್ಕೊಂಡಿದ್ದರಿಂದ ಶ್ರೀಪಾದರಾಜರು ಅನ್ನತಕ್ಕಂಥ ಪ್ರಸಿದ್ಧಿ ಪಡೆದರು. ಆವಾಗಲೇ ಮುತ್ತಿನ ಕವಚ ಮೇಲ್ಗುಲಾಬಿ ರತ್ನ ಕೆತ್ತಿದ ಕರುಣ್ಯ ಕೊಂಡೆಲ್ಲ ಕಸೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದವರವ. ಅಂದರೆ ಪ್ರತಿನಿತ್ಯ ಸ್ವಾಮಿಗಳು ಶ್ರೀಪಾದರಾಜರು ಪುನುಗು, ಕಸ್ತೂರಿ, ಜವಾಜಿ ಮುಂತಾದ ಸುಗಂಧ ದ್ರವ್ಯ ಮಿಶ್ರವಾಗಿರತಕ್ಕಂಥ ಶುದ್ಧೋದಕ ಸ್ನಾನ ಮಾಡಿ ಪ್ರತಿದಿನವೂ 64 ಬಗೆಯ ನಾನಾ ಭಕ್ಷ್ಯ ಭೋಜ್ಯ ಶಾಖ ಪಾಕಗಳನ್ನು ಗೋಪಿನಾಥ ದೇವರಿಗೆ ನೈವೇದ್ಯ ಮಾಡಿ ನವರತ್ನ ಖಚಿತವಾಗಿರ್ತಕ್ಕಂಥ ಕಂಕಣ, ಕೊಂಡಲ, ಮುತ್ತಿನ ತುರಾಯಿ ಕವಚಗಳನ್ನು ಧರಿಸಿ ಅದು ಅದ್ಭುತವಾಗಿರತಕ್ಕಂಥ ವೈಭವವನ್ನು ಮಾಡಿದರೂ ಕೂಡ, ಇಷ್ಟೆಲ್ಲ ಮಾಡಿದರೂ ಕೂಡ ಪರಮ ವೈರಾಗ್ಯ ಶಿಖಾಮಣಿಗಳಾಗಿದ್ದಂಥವರು ಶ್ರೀಪಾದರಾಜರು. ಇವರು ಅವರ ಕಾಲದಲ್ಲೂ ಕುಹಿಗಳಿರ್ತಾರಲ್ಲಪ್ಪ, ಇವರೇನ್ರಿ ಎಲ್ಲ ಚೆನ್ನಾಗಿದೆ 64 ಭಕ್ಷ್ಯ ಮಾಡಿಸ್ಕೊಂಡು ನಿಂತಾರೆ. ಹಿಂದೆ ಇರೋ ಕಡೆ ಏನು ಮಾಡ್ತಾರೆ, ಮಾಡೋಣ ಬನ್ನಿ ಅಂತ ಉಪಾಯವಾಗಿ ಸ್ವಾಮಿಗಳಿಗೆ ಸ್ವಾಮಿ ಎಲ್ಲ ದೊಡ್ಡ ಕಡೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿ ಸಂಚಾರಕ್ಕೆ ಮನವೊಲಿಸಿ ಮಧ್ಯಾಹ್ನ ಕಾಲಕ್ಕೆ ದಾರಿ ತಪ್ಪಿಸಿದ್ರು. ಘೋರಾರಣ್ಯ, ಹಿಂದೆ ಇಲ್ಲ ಮುಂದೆ ಇಲ್ಲ, ನೀರಿಲ್ಲ ನೆರಳಿಲ್ಲ, ಪರಿವಾರ ಎಲ್ಲ ಬಿಸಿಲಿನ ಬೇಗೆ ದಾರಿ ತಪ್ಪೋಗಿದೆ. ಎಲ್ಲರ ಮನಸ್ಸಿನಲ್ಲೂ ಗೊಂದಲ, ಊಟ ಇಲ್ಲ, ವಸ್ತಿ ಇಲ್ಲ, ನೆರಳಿಲ್ಲ, ನೀರಿಲ್ಲ. ಸ್ವಾಮಿಗಳು ತಪ್ಪೆಲ್ಲಕ್ಕಿಯಿಂದ ಇಳಿದ್ರು, ಒಂದು ಗಿಡದ ನೆರಳಲ್ಲಿ ಕೂತರು. ಹತ್ತಿರದ ಒಂದು ಗ್ರಾಮ ಇಲ್ಲ, ಜನವಸ್ತಿ ಇಲ್ಲ, ಮಾನವರ ನೆರಳು ಕೂಡ ಇಲ್ಲ. ಏನಪ್ಪ ಮಾಡೋದು? ದೊಡ್ಡ ಪರಿವಾರ ಬಂದಿದೆ, ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಹೆಂಗಸರಿದ್ದಾರೆ, ಎಲ್ಲ ಅಳ್ತಾ ಇದ್ದಾರೆ. ಕುಹಿಕೆಗಳಿಗೆ ಒಳಗಿದ್ದೊಳಗೆ ಖುಷಿನ ಖುಷಿ ಆಗಬೇಕು, ಇವ್ರಿಗೆ ಆಗಬೇಕು. ಯಾವಾಗಲೂ ದೊಡ್ಡ ವೈಭವ ವಿಜೃಂಭಣೆ ಅಂತ 64 ಭಕ್ಷ್ಯ ಅಂತಾರಲ್ಲ, ಬಿದಿರ್ಲಿ ಉಪವಾಸ ಅಂತ ಅಂದ್ಕೊಂಡು ಕುಹಿಕೆಗಳು ಖುಷಿ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಅನೇಕ ಗಾಡಿಗಳು ಬಂಡಿಗಳು ಹೊಡ್ಕೊಂಡು ಒಬ್ಬ ದೊಡ್ಡ ವ್ಯಾಪಾರಿ ಅಲ್ಲಿಗೆ ಬಂದ. ಸ್ವಾಮಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ, ತಡ ಆಗಿದ್ದಕ್ಕೆ ಕ್ಷಮ ಮಾಡಬೇಕು. ನಾನೊಬ್ಬ ದೊಡ್ಡ ವ್ಯಾಪಾರಿ, ಸ್ವಲ್ಪ ವಿಳಂಬ ಆಯಿತು, ನನ್ನ ಆತಿಥ್ಯ ಅಂತ ಅವ್ರು ಸ್ವೀಕಾರ ಮಾಡಬೇಕು ಇವತ್ತು. ಯಾರಪ್ಪ ನೀನು ಅಂದರು. ನಾನು ಪ್ರಖ್ಯಾತ ವರ್ತಕ ಶ್ರೇಷ್ಠ. ಪ್ರತಿ ವರ್ಷ ತಿರುಪತಿ ದುಂಡಿಯ ಬ್ರಹ್ಮೋತ್ಸವಕ್ಕೆ ಅಂಗಡಿ ಮುಂಗಟ್ಟುಗಳನ್ನ ಸಮಸ್ತ ಸರಾಬು ಅಂಗಡಿ ಮುಟ್ಟು ಇಡ್ತೀನಿ. ಅಂಗಡಿಗಳಲ್ಲಿ ಎಲ್ಲ ಸಾಮಾನು ಸರಂಜಾಮು ಹಾಕ್ಕೊಂಡು, ಸುಗಂಧ ದ್ರವ್ಯಗಳನ್ನ ಹಾಕ್ಕೊಂಡು, ಆಹಾರ ಪದಾರ್ಥ ಊಟದ ಪದಾರ್ಥಗಳನ್ನ ಹಾಕ್ಕೊಂಡು ಚಕ್ಕಡಿಗಳು ತುಂಬ್ಕೊಂಡು ಹೋಗ್ತಾ ಇದ್ದೆ. ರಾತ್ರಿ ನಿದ್ಕೊಂಡು ದಾರಿ ತಪ್ಪಿದ್ವಿ, ಎಲ್ಲ ಮಲ್ಕೊಂಡ್ವಿ. ಬೆಳಗಿನ ಶಾಮದ ನಮಗೆ ಸ್ವಪ್ನದಲ್ಲಿ ದೇವರು ಕಾಣಿಸ್ಕೊಂಡ. ವೆಂಕಟೇಶ, ಅಪ್ಪ ಭಾಗ್ಯಶಾಲಿ ಕಣೋ, ನಾಳೆ ಈ ಕಾಡಿಗೆ ನನ್ನ ಭಕ್ತ ಒಬ್ಬ ಬರ್ತಾನೆ, ಸ್ವಾಮಿಗಳ ರೂಪದಲ್ಲಿರ್ತಾನೆ. ನಿನ್ನ ಎಲ್ಲ ಪದಾರ್ಥಗಳನ್ನು ಅವನ ಪರಿವಾರಕ್ಕೆ ಒಪ್ಪಿಸು, ಅದೇ ನನ್ನ ಸೇವೆ, ನಾನು ಸುಪ್ರೀತನಾಗ್ತೀನಿ. ನನ್ನ ಅದರ ಬೆಲೆ ತಗೋ ಇಲ್ಲಿ ಅಂತ ಹೇಳಿ ಮಾಡಕ್ಕೆ ನನ್ನ ಕೈ ಕೊಟ್ಟಾಗಾಯಿತು.
ಕನಸು ಅಂದ್ಕೊಂಡೆ, ಕೈ ಮುಗಿದು ನೋಡ್ತೀನಿ, ಮಾಣಿಕ್ಯ ನನ್ನ ಕೈಲಿದೆ. ಅಪ್ಪ, ಯಾರಪ್ಪ ಈ ಮಹಾನ್ ಭಾವರು? ಹುಡ್ಕೊಂಡು ಬರ್ತಾಯಿದ್ದೆ, ತಮ್ಮ ದರ್ಶನ ಆಯಿತು. 12 ಚಕಡಿಗಳಿದೆ, ಎಲ್ಲ ಪದಾರ್ಥ ಸ್ವೀಕಾರ ಮಾಡಿ ಸ್ವಾಮಿ. ಸ್ವಾಮಿಗಳು ಎಲ್ಲ ಸ್ವೀಕಾರ ಮಾಡಿ ಅವನಿಗೆ ಅಲ್ಲೇ ಇರೋಕ್ಕೆ ಹೇಳಿ 64 ಬಗೆಯ ಭಕ್ಷ್ಯ ಭೋಜ್ಯ ಮಾಡಿ ಸುಗಂಧ ದ್ರವ್ಯದಿಂದ ಭೂಷಿತರಾಗಿ ಅಭ್ಯಂಜನ ಮಾಡಿಕೊಂಡು ಕಾಡಿನಲ್ಲೂ ಕೂಡ ಉತ್ಸಾಹದಿಂದ ದೇವರ ಪೂಜೆಯನ್ನು ಮಾಡಿ ಸಕಲರಿಗೂ ಮಿಷ್ಟಾನ್ನ ಭೋಜನ ಮಾಡಿದರು. ಕುಹಿಗೆಗಳನ್ನು ಕರೆದು ಹೇಳಿದರು, ಸ್ವಾಮಿ ಅನಂತ ಹಸ್ತಗಳಿಂದ ಸೌಭಾಗ್ಯ ಕೊಡುವಾಗ ತಡೆಯೋಕ್ಕಾಗುತ್ತೇನ್ರಿ ಯಾರಿಂದನಾದರೂ? ಗರ್ಭದಲ್ಲಿ ಪರೀಕ್ಷಿತ ರಾಜನ ಕೊಂದಾಕಕ್ಕೆ ಹೋದರೂ ಆಯ್ತೇನ್ರಿ ಸಾಧ್ಯ? ಕೇಳ್ತಾರೆ ಪ್ರಶ್ನೆ. ಇಂಥ ಶ್ರೀಪಾದರಾಜರ ಸ್ಮರಣೆ, ಕುಲಕೋಟಿ ಉದ್ಧರಣೆ, ಶ್ರೀಪಾದರಾಜರ ಆರಾಧನೆ ಬರ್ತಾ ಇದೆ. 40 ಸಲ ಸುಧಾ ಮಂಗಳ ಮಾಡಿರ್ತಕ್ಕಂಥ ಮಹಾನುಭಾವರು. ಅವ್ರ ಹೆಸರು ಹೇಳಿದ್ರೇ ಮೃಷ್ಟಾನ್ನ ಭೋಜನ ಹೊಟ್ಟೆಗೆ, ಒಳ್ಳೆ ಜ್ಞಾನದ ಸಿದ್ಧಿ ನಮ್ಮ ಮೆದುಳಿಗೆ. ಇಂಥ ಶ್ರೀಪಾದರಾಜರ ಪರಂಪರೆಯಲ್ಲಿ ಸತ್ಯನಿಧಿಗಳು, ದಯಾನಿಧಿಗಳು, ವಿಜ್ಞಾನ ನಿಧಿಗಳು ಮತ್ತು ಈವಾಗ ಸುಜಯನಿಧಿಗಳು ಬಂದು ವಿಶೇಷವಾಗಿರತಕ್ಕಂಥ ದೊಡ್ಡ ಸಾಧನೆ ಆಗ್ತಾಯಿದೆ. ಈಗಿರತಕ್ಕಂಥ ಸುಜಯನಿಧಿಗಳು 36ನೇ ಪೀಠಾಧಿಪತಿಗಳು. ಇವರು 45 ದಿನಗಳ ಕಾಲ ಅಖಂಡವಾಗಿ ಮುಳುಬಾಗಿಲಿನಲ್ಲಿ ಅದ್ಭುತವಾಗಿರತಕ್ಕಂಥ ಶ್ರೀಪಾದರಾಜ ಆರಾಧನೆಯನ್ನು ನಡೆಸಿ ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಭಕ್ತಿ, ಶ್ರದ್ಧೆ, ಗೌರವದ ಸಾಷ್ಟಾಂಗ ನಮಸ್ಕಾರಗಳನ್ನು ನಾಗು ಶ್ರೀನಿವಾಸ್ ಪರವಾಗಿ, ವಿಶ್ವದಾದ್ಯಂತ ಇರತಕ್ಕಂಥ ವ್ಯಾಸರಾಜ ಶ್ರೀಪಾದರಾಜರ ಭಕ್ತರ ಪರವಾಗಿ, ನನ್ನ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸಮರ್ಪಣೆ ಮಾಡ್ತಾ, ಇಂಥದೊಂದು ಸದಾವಕಾಶವನ್ನು ಶ್ರೀಪಾದರಾಜರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅನ್ನತಕ್ಕಂಥ ಘೋಷಣೆಯ ವಾಕ್ಯದೊಂದಿಗೆ ನಾನು ಮುಗಿಸ್ತಾ ಇದ್ದೀನಿ. ಇದೊಂದು ಭಾಗ್ಯ, ಅಹೋಭಾಗ್ಯ, ಮಹಾಭಾಗ್ಯ. ಈ ಭಾಗ್ಯವನ್ನು ಜಗತ್ನಾದ್ಯಂತ ಪ್ರಸರಿಸ್ತಿರ್ತಕ್ಕಂಥ ಡೆಟ್ರಾಯಿಟ್ನ ವ್ಯಾಸರಾಜರ ಮಠದ ದಿವ್ಯ ಭಾಸ್ಕರ ಅನ್ನಿಸ್ಕೊಂಡಿರತಕ್ಕಂತಹ ನಾಗು ಶ್ರೀನಿವಾಸ್ ಅವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸಿ ಮಾತು ಮುಗಿಸ್ತಾ ಇದ್ದೀನಿ. ಶುಭವಾಗಲಿ, ಮಂಗಳವಾಗಲಿ.